ಎರಡು ಕೈಗಳನ್ನು ನಿಧಾನವಾಗಿ ತಗೊಳ್ಳಿ. ಕೈ ನೇರ, ಕೈ ಬೆರಳೆಲ್ಲ ಸ್ವಲ್ಪ ದೂರ ಇದೆ. ಹೆಬ್ಬೆರಳನ್ನು ಸ್ವಲ್ಪ ಹೊರಕ್ಕೆ ಮತ್ತು ನಮ್ಮ ಕಿರುಬೆರಳನ್ನು ಸ್ವಲ್ಪ ಹೊರಕ್ಕೆ. ಹಸ್ತವನ್ನು ಮತ್ತಷ್ಟು ಓಪನ್ ಮಾಡಿದ, ಇನ್ನಷ್ಟು ನೇರ. ಈಗ ಹಾಗೆಯೇ ತಲೆ ಎತ್ತಿ ಮೇಲಕ್ಕೆ, ಮತ್ತಷ್ಟು ಮೇಲಕ್ಕೆ ಇಳ್ಕೊಳ್ಳಿ. ಈಗ ದೃಷ್ಟಿ ಮುಂದೆ, ಕೈ ಸ್ವಲ್ಪ ಹಿಂದಕ್ಕೆ, ಇನ್ನಷ್ಟು ಹಸ್ತವನ್ನು ಓಪನ್ ಮಾಡ್ತಾ ಮೇಲ್ಮುಖವಾಗಿರಬೇಕು. ಕೈ ಮೇಲಕ್ಕೆ ಇಳಿತಾ ಇರಬೇಕು, ಇನ್ನಷ್ಟು ಮೇಲಕ್ಕೆ. ಈಗ ಎರಡೂ ಕೈ ನಿಧಾನಕ್ಕೆ, ಕೈ ಹಸ್ತವನ್ನು ಪಕ್ಕಕ್ಕೆ ಪೂರ್ಣ ಎಳ್ಕೋಬೇಕು. ಭುಜದಿಂದ ಮೇಲಕ್ಕೆ ಎಳ್ಕೊಳ್ಳಿ, ಸ್ವಲ್ಪ ಹಾಗೆ. ಈಗ ತಲೆ ಎತ್ತಿ, ಕೈ ಸ್ವಲ್ಪ ಹಿಂದೆ, ಮತ್ತೆ ಎಳೆದಿಟ್ಟ ಸ್ಥಿತಿಯಿಂದ ನಿಧಾನಕ್ಕೆ ನೇರ ಮಾಡಿ ಎದೆ ವಿಶಾಲಗೊಳಿಸಿ. ಈಗ ಎರಡೂ ಕೈ ಮುಷ್ಟಿ ಕಟ್ಟಿ ಕೈ ಮಾಡಿ, ಮುಷ್ಟಿ ಬಿಗಿ ಮಾಡಿ, ನಿಧಾನ ನೇರ ಮಾಡಿ. ಸೊಂಟದಿಂದ ಶರೀರ ಇರಬೇಕು. ಈಗ ಹಾಗೆ ಫಾರ್ವರ್ಡ್ ಬೆಂಡಿಂಗ್, ನಿಧಾನ ತಲೆಗೆ. Inhale up, exhale, inhale up, exhale, inhale, exhale, inhale, exhale ಮಾಡ್ತಾ ಕೆಳಗೆ. ಕೈ ಇಟ್ಕೊಳ್ಳಿ. ನಿಧಾನ ಕೈ ಬೆಂಡು, ಎರಡೂ ಕೈ ಬೆಂಡು. ವಾಪಸ್ exhale, inhale, exhale, inhale, exhale, inhale, exhale, inhale, exhale, inhale. ಎರಡು ಕೈ ಸ್ವಲ್ಪ ಹಾಗೆ ಬೆಂಡು. ವಾಪಸ್ exhale, inhale, exhale, inhale, exhale, inhale, exhale, inhale, exhale, inhale. Again ಕೈ ಕ್ರಾಸ್ ಮಾಡಿ ಇಟ್ಕೊಳ್ಳಿ. ಆಯ್ತಾ? ಈಗ ಹಾಗೆ ನಿಧಾನ ಮೇಲಿಂದ ಹೀಗೆ ಕ್ರಾಸ್. ಈಗ ಹಾಗೆ ಸೈಡ್ ಬೆಂಡಿಂಗ್. ಮುಂದುಗಡೆ ಇರುವ ಕೈ ಬೆಂಡ್ ಮಾಡಬೇಕು, ಕೆಳಗಡೆ ಅಂದ್ರೆ ಒಳಗಡೆ ಇರುವ ಕೈ ನೇರ ಮಾಡಬೇಕು. ಮುಂದಿನ ಕೈ ಬೆಂಡ್ ಮಾಡಿ, ಹಾಗೆ ಮೇಲೆ ನೋಡಿ, ಹಾಗೆ ವಾಪಸ್ ಚೇಂಜ್. ಕೈ ಇಟ್ಕೊಳ್ಳಿ, ನಿಧಾನ ಹಾಗೆ ನೇರ. ಈಗ ಮುಂದಿನ ಕೈ ಬೆಂಡ್ ಮಾಡಿ, ಒಳಗಡೆ ಇರುವ ಕೈ ನೇರ ಮಾಡಬೇಕು. ಸ್ವಲ್ಪ ಹಾಗೆ ಬರ್ತಾರೆ ಮೇಲೆ, ಹಾಗೆ ವಾಪಸ್ ಮತ್ತೆ ಕೈ ಇಟ್ಕೊಳ್ಳಿ. ಈಗ ಹಾಗೆ ಡ್ರಾಪ್ ಕೆಳಗೆ, ಡ್ರಾಪ್ ಮಾಡ್ತಾ ಮೇಲೆ, ಸ್ವಲ್ಪ ತಲೆ ಹಿಂದಕ್ಕೆ ಹಾಕಿ. ಈಗ ಮೇಲ್ಗಡೆ ಕೈ ಎತ್ತಿ ಮೇಲಕ್ಕೆ ನೇರವಾಗಿ, ಕೈ ಎತ್ತಿ ಸ್ವಲ್ಪ ಮೇಲಕ್ಕೆ, ಸ್ವಲ್ಪ ಕೈ ಹಿಂದಕ್ಕೆ ತಗೊಂಡು ಹಾಗೆ ಚೇಂಜ್. ನಿಧಾನ ಕೆಳಕ್ಕೆ, ಕೈ ಎತ್ತಿ ಮೇಲೆ, ಸ್ವಲ್ಪ ಮೇಲಕ್ಕೆ ಕೆಳಕೊಳ್ಳಿ, ಸ್ವಲ್ಪ ಹಿಂದೆ ಕೈ, ಹಾಗೆ ವಾಪಸ್. ಈಗ ಕೈ ಲಾಕ್ ಮಾಡಿ ಹಿಂದೆ ಕೆಳಕೊಳ್ಳಿ. ನಿಧಾನ ಮುಂದೆ ಮುಂದೆ ಮುಂದೆ, ಕೈ ಎತ್ತಿ ಮೇಲೆ. ಈಗ ಹಾಗೆ ಒಂದು ಸೈಡ್ ಶರೀರ ತಗೊಳ್ಳೋದು ಮೇಲೆ, ಮತ್ತೆ ವಾಪಸ್ ನಿಧಾನ ಹಾಗೆ ಶೋಲ್ಡರ್ ಟಚ್ ಮಾಡಬೇಕು ಮೇಲೆ, ಮತ್ತೆ ನಿಧಾನ ಹಾಗೆ ಶೋಲ್ಡರ್ ಟಚ್ ಮಾಡಬೇಕು ಮೇಲೆ, ಮತ್ತೆ ಹಾಗೆ ಶೋಲ್ಡರ್ ಟಚ್ ಮಾಡಬೇಕು ಮೇಲೆ, ಹಾಗೆ ವಾಪಸ್ ಬನ್ನಿ. ಈಗ ರೈಟ್ ಸೈಡ್, ನಿಮ್ಮ ರೈಟ್ ಸೈಡ್ ಟ್ವಿಸ್ಟಿಂಗ್, ನಿಧಾನ ಟರ್ನ್ ಮಾಡಿ.
ಭುಜದಿಂದ ತಳ್ಳಿ. ಹಾಗೆ ನಿಮ್ಮ ಲೆಫ್ಟ್ ಸೈಡ್ ಮತ್ತೆ ವಾಪಸ್. ಮತ್ತೆ ಕೈ ಕೊಡಿ, ಬೆನ್ನೇರ ಮಾಡಿ ಭುಜದಿಂದ ತಳ್ಳಿ. ಮತ್ತೆ ಮತ್ತೆ ಟರ್ನ್ ಮಾಡಿ ವಾಪಸ್. ಮತ್ತೆ ಪೂರ್ಣ ತಿರುಗಿ ಹಾಗೆ ವಾಪಸ್. ಈಗ ಮತ್ತೆ ಕೈ ಇಟ್ಕೊಂಡು ನಿಧಾನ ಮೊಣಕೈ ಮೇಲೆ ಎತ್ತಬೇಕು. ಎತ್ತಿ ಸ್ವಲ್ಪ ಕೆಳಕ್ಕೆ ತಲೆ ಎತ್ತಿ ಮುಂದೆ ನೋಡಿ, ಹಿಂದೆ ನೋಡಿ. ಮೊಣಕೈ ಸ್ವಲ್ಪ ಮೇಲೆ ಎತ್ತಬೇಕು, ಮುಂದೆ ನೋಡ್ತಾ ಇತ್ತು. ಹಾಗೆ ವಾಪಸ್ ಬನ್ನಿ. ಈಗ ಮೊಣಕಾಲು ಎರಡು ಕಾಲು ಬೆರಳು ಒಳಗೆ, ಎರಡು ಕೈ ಮುಂದಕ್ಕೆ ನೇರ ಹಾಗೆ. ಎಕ್ಸೇಲ್ ಮಾಡ್ತಾ ನಿಧಾನ ಕೆಳಗೆ. Inhale up, slowly both hand up. Exhale down, ಕೈ ಹಿಂದೆ. Inhale, exhale, inhale, exhale, inhale, exhale, inhale, exhale, inhale, exhale, inhale, exhale, relax. Stay ಮುಂದೆ ಇಟ್ಕೊಳ್ಳಿ. ಸ್ವಲ್ಪ ಗ್ಯಾಪ್ ಇಟ್ಕೊಳ್ಳಿ. ಟೈಗರ್ ಬ್ರೀದಿಂಗ್. ತಲೆ ಪೂರ್ಣ ಕೆಳಗೆ ಹಾಕಿ ಮೊದಲು ಉಸಿರು ತಗೊಳ್ತಾ ನಿಧಾನ ಮೇಲೆ ಉಸಿರು ತಗೊಳ್ತಾ ಮೇಲೆ. ಈ ನಿಧಾನ ಕಾಲಿಗೆ ರೈಟ್ ಲೈನ್ ಬೆಂಡ್ ಮಾಡ್ಕೊಳ್ಳಿ. ಮೇಲೆ ನೋಡಿ. Exhale down. Inhale up. ಬೆಂಡ್ ಮಾಡಬೇಕು. Exhale. Inhale. Exhale. ಹಿಮ್ಮಡ ಪುಷ್ ಮಾಡಬೇಕು. Inhale. Exhale. Inhale. Exhale. Inhale. Exhale. Inhale up. ಈಗ ಲೆಫ್ಟ್ ಸೈಡ್ ಇಂದ ನೋಡಿ, ಕಾಲು ಕೈ ನೇರ ಮಾಡಿ ಮೇಲಕ್ಕೆ ಎತ್ತಿ, ಸ್ವಲ್ಪ ಪಾದ ಮೇಲೆತ್ತಿ ಮೇಲೆ. ಹಾಗೆ ವಾಪಸ್. ಮತ್ತೆ ನಾನು ಲೆಫ್ಟ್ ಲೆಗ್ ಅಪ್. ರೈಟ್ ಸೈಡ್ ಇಂದ ನೋಡಿ, ಎತ್ತಿ ಮೇಲೆ ಸ್ವಲ್ಪ ಹಾಗೆ ವಾಪಸ್. ಪಾದ ಎತ್ತುವಾಗ ಪಾದ ಸೀದಾ ಇರಬೇಕು ನೋಡಿ. ಇದೆತ್ತೀವಲ್ಲ, ಪಾದ ಸೀದಾ ಇರಬೇಕು, ಹೀಗೆ ಇರಬೇಕು. ಹಿಮ್ಮಡ ತಳಬೇಕು, ಮೇಲಕ್ಕೆ ತಗೊಂಡು ನಾವು ಹೀಗೆ ಇಟ್ಕೊಳ್ಳಿ. ಸೊ ಹೀಗಿರ್ಬೇಕು. ಇನ್ನೊಂದು ಸರಿ ಮಾಡಿ. ಸ್ಲೋಲಿ ರೈಟ್ ಲೆಗ್ ಅಪ್. ಹಿಮ್ಮಡ ಪುಷ್ ಮಾಡಬೇಕು ಮೇಲೆ. ಮತ್ತೆ ತಿರುಗಿ ಹೋಯ್ತು ಅಂತೆ. ಪಾದ ಹೀಗೆ 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 ಪುಷ್ ಮಾಡಿ, ಪುಷ್ತಾ ಹೀಗೆ ಹಾಗೆ ಹಾಗಲ್ಲ, ಮತ್ತೆ ಅದೇ ಇರಬೇಕು. ಈಗ ಲೆಫ್ಟ್ ಸೈಡ್ ಇದೆ ನೋಡಿ, ಕಾಲು ಪಾದ ಹಾಗೆ ಇರಬೇಕು. ಎತ್ತಬೇಕು ಮೇಲೆ, ಸ್ವಲ್ಪ ಮೇಲೆ ಈ ಕಡೆ ನೋಡಬೇಕು. ವಾಪಸ್. ಮತ್ತೆ ನಿಧಾನ ಮೇಲೆ ಎತ್ತಿ ಮೇಲೆ. ರೈಟ್ ಸೈಡ್ ಇಂದ ನೋಡಿ, ರೈಟ್ ಸೈಡ್
ಹೀಗೆ ಹೀಗೆ ಪುಷ್ ಮಾಡಬೇಕು. ಹಾಗೆ ವಾಪಸ್ ರಿಲ್ಯಾಕ್ಸ್ ಕೂತ್ಕೊಳ್ಳಿ. ಹಾಗೆ ವಜ್ರಾಸನ. ಈಗ ಇನ್ನೊಂದು ಟೈಗರ್ ಬ್ರೀದಿಂಗ್ ಇನ್ನೊಂದು ಸ್ಟೆಪ್ ಮಾಡಬೇಕು. ಕೈ ಇಟ್ಕೊಂಡು ನೋಡಿ, ಇದರಿಂದ ತಲೆಗೆ ನೋಡು ನೀವು ಮಾಡಬೇಕು. ಈಗ ನಿಧಾನ ಕಾಲೇ ಸೀದಾ ಹಾಗೆ ಮುಂದೆ ಸೂರ್ಯ ನಮಸ್ಕಾರದ ತೀನ ಸ್ಥಿತಿ. ಮತ್ತೆ ವಾಪಸ್, ಮತ್ತೆ ನೇರ ಮಾಡಿ ಟಚ್ ಮಾಡಬೇಕು. ಹಾಗೆ ಮುಂದೆ ಮತ್ತೆ ವಾಪಸ್. ಸರಿ ಮಾಡೋಣ. ಹೇಗೆ ತಲೆ ಮುಂದೆ ನೋಡಿ ಮಾಡಿ. ಎಕ್ಸೇಲ್, ರೈಟ್ ಲೆಗ್ ಅಪ್, ಸ್ಟ್ರೈಟ್ ಅಪ್. ಇನ್ಹೇಲ್ ಮುಂದೆ, ಮತ್ತೆ ವಾಪಸ್. ಎಕ್ಸೇಲ್, ಇನ್ಹೇಲ್, ಮತ್ತೆ ಎಕ್ಸೇಲ್, ಇನ್ಹೇಲ್, ಮತ್ತೆ ಎಕ್ಸೇಲ್, ಇನ್ಹೇಲ್, ಮತ್ತೆ ವಾಪಸ್. ಈಗ ಮತ್ತೊಂದು ಸರಿ ಮಾಡಬೇಕು. ಒಂದು ಕಡೆ ಬಂದ ಮೇಲೆ ಮತ್ತೆ ವಾಪಸ್ ಹಿಂದಕ್ಕೆ ಹೋಗ್ಬೇಕು. ನೋಡಿ, ಎಕ್ಸೇಲ್, ಸ್ಟ್ರೈಟ್ ಮಾಡಿ ಮಾಡಿ ಮಾಡಿ. ಇನ್ಹೇಲ್, ಮತ್ತೆ ಎಕ್ಸೇಲ್, ಇನ್ಹೇಲ್, ವಾಪಸ್, ಮತ್ತೆ ಎಕ್ಸೇಲ್, ಚೇಂಜ್. ಇನ್ಹೇಲ್, ಎಕ್ಸೇಲ್, ಇನ್ಹೇಲ್, ವಾಪಸ್. ಈಗ ಕೈ ಇಟ್ಕೊಳ್ಳಿ. ಸ್ವಲ್ಪ ಹಿಂದೆ ಊರ್ಧ್ವಮುಖ ಶ್ವಾನ ನೋಡಿ. ಕಾಲು ಗ್ಯಾಪ್ ಇಟ್ಕೊಳ್ಳಿ. ಹಾಗೆ ಕೈ ನೇರ ಮಾಡಿ. ಮತ್ತೆ ಶಶಾಂಕ, ವಾಪಸ್ ಕೂತ್ಕೊಳ್ಳಿ.
ಕೈ ನೇರ ಕೈ ಬೆರಳನ್ನ ಸ್ವಲ್ಪ ಹಾಗೆ ಪ್ರೆಸ್ ಮಾಡ್ತಾ ಬಟರ್ ಫಿಶ್ ಮಾಡಿ. ಹೆಬ್ಬೆರಳನ್ನು ಚೆನ್ನಾಗಿ ಪ್ರೆಸ್ ಮಾಡಿ. ಹಾಗೆ ಅದರ ಪಕ್ಕದಲ್ಲಿರುವ ಬೆರಳು ಪ್ರೆಸ್ ಮಾಡಿ. ಹಾಗೆ ಮಧ್ಯದಲ್ಲಿರುವ ಬೆರಳು ಪ್ರೆಸ್ ಮಾಡಿ. ಹಾಗೆ ಉಂಗುಷ್ಟ ಬೆರಳು ರಿಂಗ್ ಫಿಂಗರ್ ಅದನ್ನು ಪ್ರೆಸ್ ಮಾಡಿ. ಶಾರ್ಟ್ ಫಿಂಗರ್ ಪ್ರೆಸ್ ಮಾಡಿ. ಹಸ್ತದ ಮಧ್ಯ ಅದನ್ನು ಚೆನ್ನಾಗಿ ಪ್ರೆಸ್ ಮಾಡಿ. ಪ್ರೆಸ್ ದ ಪಾಮ್, ಸ್ಲೋಲಿ ಪುಷ್ ದ ಬಟನ್. ಈಗ ಇಲ್ಲಿ ಕಾಲನ್ನು ಚೆನ್ನಾಗಿ ಪ್ರೆಸ್ ಮಾಡಬೇಕು. ಹೆಬ್ಬೆರಳನ್ನು ಪ್ರೆಸ್ ಮಾಡಿ. ಅದರ ಪಕ್ಕದಲ್ಲಿರುವ ಬೆರಳನ್ನು ಪ್ರೆಸ್ ಮಾಡಿ. ಹಾಗೆ ಮೂರನೇ ಬೆರಳು, ನಾಲ್ಕನೇ ಬೆರಳು, ಹಾಗೆ ಲಾಸ್ಟ್ ಬೆರಳು ಅದನ್ನು ಪ್ರೆಸ್ ಮಾಡ್ತಾ ಇದೆ. ಪ್ರೆಸ್ ದ heel, push the button, press the palm. ಕೈ ನೇರ ಮಾಡಿ. ಕೈ ನೇರ ಮಾಡಿ. slowly open the shoulder blade, push the button, press the finger, press the toes, press the heel, push the knee. ಮೊಣಕಾಲು ಪುಷ್ ಮಾಡಬೇಕು. ಮುಂದೆ ನೇರ ಮಾಡಿ. ಕೈ ಟಚ್ ಮಾಡ್ತಾ ಇದೆ. ಇನ್ನಷ್ಟು ನೇರ ಮಾಡಬೇಕು. ಈಗ ತಲೆ ಎತ್ತಿ ಕೈ ನೇರ ಮಾಡಿ. ತಲೆ ಎತ್ತಿಕೊಂಡು ಸ್ವಲ್ಪ ಒಳಗಡೆ ಬಂದು ಎದೆ ಎತ್ತುಕೊಂಡು ಹೋಗ್ಬೇಕು. ಕಾಲು ಬೆಂಡ್ ಮಾಡಿ. ಹೀಲ್ ಅಪ್, ಹಿಮ್ಮಡ ಎತ್ತಿ ಸ್ಲೋಲಿ ವಾಕ್ ಮಾಡಿ. ವಾಕ್ ಮಾಡಿ. ವಾಕ್ ಮಾಡಿ. ಕೈ ಹತ್ರ ತಗೊಂಡು ಬಾಲ ಹಾಗೆ ವಾಪಸ್. सूर्य नमस्कार है. सूर्य नमस्कार. पाद जोड़ती नमस्कार करी. ಒಟ್ಟಿಗೆ ಹೇಳೋಣ. ಹಿರಣ್ಮಯೇನ ಹಿರಣ್ಮಯೇನ ಗಾತ್ರೇಣ ಸಸ್ಯಶ್ಯಾಮೀತಂ ಮುಖಂ ತತ್ವಂ ಭೂಷಣ್ ಅಪಾವೃಣೋ ಸತ್ಯಧರ್ಮಾಯ ಕೃಷ್ಣಯೇ. ಓಂ ಮಿತ್ರಾಯ ನಮಃ. ನೇರವಾಗಿ ಕೈ ಮೇಲೆ ತಗೊಳ್ಳಿ. ತಲೆಯಿಂದ ಹಾಕಿ ಮೊಣಕೈ ನೇರ. ಎಲ್ಬೋ ಸ್ಟ್ರೈಟ್. Press the toes, press the inner ankle, press the heel. Slowly, slowly. Elbow straight. Rotate the elbow. Slowly drop the head. Lift the chest. Push the upper back. Slowly tighten your buttock. Rotate the shin bone. Rotate the inner thigh. Slowly, slowly. Touch your both hands. So you drop the head. ತಲೆ ಹಿಂದೆ ಹಾಕಿ. ಈಗ ಎರಡು ಕೈ ನಡುವೆ ಅಂತರ ಇಟ್ಕೊಳ್ಳಿ. ಪೂರ್ಣ ಉಸಿರು ತಗೊಳ್ಳಿ. ಎಕ್ಸಿ ಮಾಡ್ತಾ ದೂಡ್ತಿ. ಎರಡೂ ಪಾದದ ಬಾಜು ಕೈ ಹಸ್ತವನ್ನು ಊರಬೇಕು. ಕಾಲೀನ ಮಾಡಿ. ಕಾಲೀನ ಮಾಡಿ. ಕೈ ಪ್ರೆಸ್ ಮಾಡಿ. ಎಡಗಾಲಿಗೆ ಮೊಣಕಾಲು ಟಚ್ ಮಾಡಿ. ಸೊಂಟ ನಿಧಾನ ಕೆಳಗಡೆ ತಡೆದ. ತಲೆ ಎತ್ತಿ ದೃಷ್ಟಿ ಮುಂದೆ. ಕೈ ನೇರ ಮಾಡಿ. ಚಾರ್. ಎರಡು ಕಾಲಿಂದ ಜೋಡು. ಶರೀರ ತೋಗಿರ್ಬೇಕು. ಪಾಂಚ್. ಎದೆ ಹಣೆ ಮೊಣಕಾಲು ಟಚ್. ತಲೆ ಎತ್ತಿ ಕೈಗಳ ಮೇಲೆ ಸಮಾನ ಭಾರ. ಒಳಗೆ ಆಟ್ ಮತ್ತೆ ಎಡಗಾಲ. ನಾವು 10 ಕಣ್ಣು ಮುಚ್ಚಿ ಡೀಪ್ ಬ್ರೀದಿಂಗ್ ಮಾಡಿ.
ರಿಲ್ಯಾಕ್ಸ್. ಪಾದ ಜೋಡಿಸಿ ಸಮಸ್ಥಿತಿ, ನೇರ ನಿಂತ್ಕೊಳ್ಳಿ ಸಮಸ್ಥಿತಿಗೆ. ಭುಜ ಹಿಂದಕ್ಕಳಿ, ಎರಡೂ ಕೈ ನೇರ ಮಾಡಬೇಕು. ಕೆಳಗೆ ತಳ್ಳಿ ಕೈ, ಮೊಣಕೈಯನ್ನು ಇನ್ನಷ್ಟು ನೇರ ಮಾಡಬೇಕು. ಮತ್ತೆ ಮೊಣಕೈ ಸ್ವಲ್ಪ ಕೆಳಗೆ ತಳ್ತಾ ಇದೆ, ಎಲ್ಬೋ ಸ್ಟ್ರೈಟ್. ಇನ್ನು ಸ್ವಲ್ಪ ಎಳ್ಕೊಳ್ಳಿ ಕೈ ಕೆಳಗಡೆ. ತಾಡಾಸನ, ಎರಡು ಕೈ ನಿಧಾನ ಮೇಲಕ್ಕೆ ತಿರ್ಸ್ಕೊಳ್ಳಿ. ಒಮ್ಮೆ ಉಸಿರು ಬಿಡಿ, ಎದೆ ಎತ್ತಿ, ಸ್ವಲ್ಪ ಹಾಗೆ ಉಸಿರು ತಗೊಂಡು ಎದೆ ಎತ್ತಿ, ಸ್ವಲ್ಪ ಕೈ ಹಿಂದಕ್ಕೆ ತಗೊಳ್ಳಿ. ಹೊಟ್ಟೆ ನಿಧಾನ ಒಳಗೆ ತಗೊಳ್ಳಿ. ಪಟಕ್ ನೋಡಿ ಬಿಗಿ ಆಗುತ್ತೆ. ಹೊಟ್ಟೆ ಒಳಗೆ ತಗೊಳ್ತಾ ಇದ್ದಾಗೆ ಬಟಕ್ ಟೈಟ್ ಆಗುತ್ತೆ. ಇಲ್ಲಿ ನಿಧಾನ ಹಾಗಿಸಿ, ಸ್ವಲ್ಪ ಹಾಗೆ ಹೊರಗೆ ಕೆಳ್ಕೊಳ್ಳಿ. ಕೈ ಹೊರಗಡೆ ಎಳಿತಾ ಇರಬೇಕು. ಕಾಲು ಬೇರೆ ಪ್ರೆಸ್ ಮಾಡಿ ನಿಧಾನ ಮೇಲಕ್ಕೆ 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 ತಗೊಂಡೋಗಿ ಜೋಡಿಸಿ ನೇರ ಮಾಡಿ. ಕೈ ಹಸ್ತವನ್ನು ಪರಸ್ಪರ ಒತ್ತಬೇಕು. ಒತ್ತಿ ನೇರ ಮಾಡಿ. ಸ್ವಲ್ಪ ಕೈ ಹಸ್ತವನ್ನು ಒತ್ತಿ ಅಂಗೈ ಪ್ರೆಸ್ ಮಾಡಬೇಕು. ಅಂಗೈ ಪ್ರೆಸ್ ಮಾಡಿ ನಿಧಾನ ಹಾಗೆ ವಾಪಸ್ ಹತ್ರ ರಿಲ್ಯಾಕ್ಸ್. ಕಾಲು ನಡುವೆ ಅಂತರ ಇಟ್ಕೊಳ್ಳಿ. ತಾಡಾಸನದಲ್ಲಿ ಅಂಗೈ ಈ ಒಳಗಡೆ ಈ ಭಾಗ ಇದೆಯಲ್ಲ, ಇಲ್ಲಿ ಯಾವಾಗ ಏನಿರುತ್ತೆ, ಏನಿರುತ್ತೆ, ತಗ್ಗಿರುತ್ತಾನೆ, ಸ್ವಲ್ಪ ಹೊಂಡ ಇರುತ್ತೆ ಅಲ್ವಾ, ಡೌನ್ ಇದೆ ಅಲ್ವಾ. ಅದಕ್ಕೆ ನಾವೇನ್ ಮಾಡ್ಬೇಕು, ಇದನ್ನ ಫಿಲ್ಅಪ್ ಮಾಡ್ಬೇಕು. ಈಗ ಪ್ರೆಸ್ ಮಾಡಿ ನೋಡಿ, ಪ್ರೆಸ್ ಮಾಡಿ, ಗಟ್ಟಿ ಪ್ರೆಸ್ ಮಾಡಿ. ಒಳಗಡೆ ಗಾಳಿ ಇದೆ, ಈಗ ಇರ್ಬೋದು ಅಲ್ವಾ, ಇಲ್ಲ ಅಂತ ಹೇಳಿ ಬರಲ್ಲ. ಪ್ರೆಸ್ ಮಾಡಿ, ಇನ್ನು ಸ್ವಲ್ಪ ಪ್ರೆಸ್ ಮಾಡಿ. ಆ ಭಾಗ ಗಾಳಿ ಹೋಗದಂತೆ ಪ್ರೆಸ್ ಮಾಡಬೇಕು, ಬಂದ್ ಮಾಡಬೇಕು. ನಿರ್ವಾತ ಪ್ರದೇಶ. ನಿರ್ವಾತ ಪ್ರದೇಶ ಅಂದ್ರೇನು? ಗಾಳಿ ಇಲ್ಲದೆ ಇರುವ ಜಾಗ ನಿರ್ವಾತ. ವಾತ ಅಂದ್ರೇನು? ಗಾಳಿ. ಗಾಳಿ ಇಲ್ಲದೆ ಇರುವ ಹಾಗೆ ಮಾಡಬೇಕು. ನಿರ್ವಾತ ನೋಡಿ, ಪೂರ್ತಿ ಇಲ್ಲಿ ನೋಡ್ಕೊಂಡು ಪೂರ್ತಿ ಬಂದಿರ್ಬೇಕು. ಸುತ್ತಲೂ ನೋಡಿ, ಕೈ ನೋಡಿ, ಆ ಕಡೆ ನೋಡಿ, ಹೊರಗಡೆ ನೋಡಿ, ಬಂದಿದ್ದೆಲ್ಲ. ಯಾರು ಒಳಗಡೆ ಬಿಡಬಾರ್ದು, ಯಾರು ಅಷ್ಟು ಪ್ರೆಸ್ ಮಾಡಬೇಕು. ಈಗ ಪಾದ ಜೋಡಿಸಿ ಕರೆಕ್ಟ್ ಇರ್ಬೇಕು ನೋಡಿ, ಇದೇ ಸ್ಥಿತಿ ಇರ್ಬೇಕು. ಈಗ ಇದನ್ನೇ ಮೇಲೆ ತಗೊಂಡು ಹೋಗಿದೆ. ಮೇಲೆ ಹೋದಾಗ 1 ಇಂಚು ಕೂಡ ಕುಸಿಬಾರದು. 1 ಇಂಚು ಅನ್ನೋದಕ್ಕೆ ಒಂದು ಕೂದಲು ಎಳೆಯಷ್ಟು ಕೂಡ ಕೈ ಹೊರಗೆ ಬರಬಾರ್ದು, ಬೆರಳು ಹೊರಗೆ ಬರಬಾರ್ದು. ಪ್ರೆಸ್ ಮಾಡ್ತಾ ಸ್ವಲ್ಪ ಮೇಲೆ, ಪ್ರೆಸ್ ಮಾಡ್ತಾ ಮೇಲೆ, ಪ್ರೆಸ್ ಮಾಡ್ತಾ ಹೋಗ್ಬೇಕು. ಪ್ರೆಸ್ ಮಾಡ್ತಾ ಮೇಲೆ ಆಗ್ತದೆ. ಈ ಸ್ವಲ್ಪ ಮೊಣಕೈ ಅಗಲ ಮಾಡಿ ಪ್ರೆಸ್ ಮಾಡ್ತಾ ಇದೆ. ಸ್ವಲ್ಪ ಮೇಲೆ 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 ಪ್ರೆಸ್ ಮಾಡ್ತಾ ಹೋಗಿ, 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 ಪ್ರೆಸ್ ಮಾಡ್ತಾ ನೇರ ಮಾಡಿ. ನೇರ ಮಾಡ್ಬೇಕು ಕೈ, ಇನ್ನಷ್ಟು ನೇರ ಮಾಡ್ಬೇಕು. ಕೈ ನೇರ ಮಾಡ್ಬೇಕು. ನೇರ ಮಾಡ್ಲಿಲ್ಲ ಅಂದ್ರೆ ಪ್ರೆಸ್ ಆಗಲ್ಲ. ಎತ್ತಿ ಮೇಲೆ ಇನ್ನು ಸ್ವಲ್ಪ ಕೈ ಮೊಣಕೈ ನೇರ ಮಾಡಿ, ನೇರ ಮಾಡಿ ಸ್ವಲ್ಪ ಇನ್ನಷ್ಟು ಮೇಲಕ್ಕೆ. ಮತ್ತೆ ನಿಧಾನ ಪ್ರೆಸ್ ಮಾಡ್ತಾ ಪ್ರೆಸ್ ಮಾಡ್ತಾ ಪ್ರೆಸ್ ಮಾಡ್ತಾ ಪ್ರೆಸ್ ಮಾಡ್ತಾ ಪ್ರೆಸ್ ಮಾಡ್ತಾ ವಾಪಸ್ ಕೆಳಕ್ಕೆ. ರಿಲ್ಯಾಕ್ಸ್. ನೋಡಿ ಎಷ್ಟು ಚೆನ್ನಾಗಿ ಮಾಡಿ ಬರ್ತಾರ ನಮಗೆ. ತಾಡಾಸನ ಸ್ಥಿತಿ ಎಷ್ಟು ಕಲಿತಿದೆ ನೋಡಿ, ಹೌದಲ್ವಾ? ಪ್ರೆಸ್ ಮಾಡ್ತಾ ಹೋಗ್ಬೇಕು. ಪ್ರೆಸ್ ಮಾಡಿದಾಗ ಆವಾಗ ಇದೆಲ್ಲದೂ ಕೂಡ ಬ್ಲಡ್ ಸರ್ಕ್ಯುಲೇಷನ್ ಆಗುತ್ತೆ, ನರ್ವ್ ಆಕ್ಟಿವ್ ಆಗುತ್ತೆ, ವೇನ್ಸ್ಗಳು ಆಕ್ಟಿವ್ ಆಗುತ್ತೆ ಅಲ್ವಾ. ಇದನ್ನು ಪ್ರೆಸ್ ಮಾಡ್ಕೊಂಡು ಆವಾಗ ತಾಡಾಸನ. ಒಂದು ತಾಡಾಸನದಲ್ಲಿ ಅದ್ಭುತ ಶಕ್ತಿ. ತಾಡಾಸನ ಎಲ್ಲ ಮಾಡಿ ಬಂದ್ರೆ ಎಲ್ಲೋ ಮಾಡ್ಬೋದು. ಆದ್ರೆ ಕೈ ನೇರ ಆಗ್ತಾ ಇಲ್ಲ. ಅನೇಕ ಕೈ ಯಾವ ನೇರ ಆಗೋದು? ಯಾವ ನೇರ ಆಗುತ್ತೆ? ಗಣೇಶ ಟೈಮಲ್ಲ. ಕೈ ನೇರ ಆಗ್ಬೇಕಾ? ಕೈ ಹೀಗೆ ಸೈಡ್ ಇದೆ. ತುಂಬಾ ಜನ ಹೀಗೆ ಮಾಡ್ತಾ ಇದೆ. ಇಷ್ಟೇ ಹೇಳಿಬೇಕು.
ನೋಡಿ. ಅದಕ್ಕೆ ಏನು ಮಾಡಬೇಕು, ಸಪರೇಟ್ ಆಗಿ ಅಭ್ಯಾಸ ಮಾಡಬೇಕು. ಎತ್ತಿ ಮೇಲೆ, ಎಲ್ಲರೂ ಕೈ ಎತ್ತಿ ಮೇಲೆ, ಬೋತ್ ಹ್ಯಾಂಡ್ ಅಪ್, ಟಚ್ ಯುವರ್ ಹ್ಯಾಂಡ್, ಟಚ್ ಯುವರ್ ಬೋತ್ ಹ್ಯಾಂಡ್, ಎಲ್ಬೋ ಸ್ಟ್ರೇಟ್, ಪ್ರೆಸ್ ದ ಟೋಸ್, ಟೈಟನ್ ಯುವರ್ ಬಟನ್. ಹಾಗೆ ಎತ್ತಿ ಮೇಲೆ ಹಾಕಿ ಸ್ವಲ್ಪ ಟಚ್ ಮಾಡಿ ನೋಡಿ. ಈಗ ಕೈ ನೇರಾಗಿದೆ, ಮೇಲೆ ನೋಡ್ಕೊಳ್ಳಿ ನಿಮ್ಮ ಕೈ ನೋಡಿ. ಎತ್ತಿ ಮೇಲೆ ಸ್ವಲ್ಪ ಮೇಲೆ ಕೇಳ್ಕೊಳ್ಳಿ, ಇನ್ನಷ್ಟು ಎಳೆದಿ ಮೇಲೆ ಎಳಿತಾ ಇದೆ, ಕುಸಿಲಿಕ್ಕೆ ಬಿಡಬಾರದು. ಮೇಲೆ ಎತ್ತಿ ಇನ್ನು ಸ್ವಲ್ಪ ಮೇಲೆ, ಹಾಗೆ ವಾಪಸ್ ಕೆಳಗೆ ರಿಲ್ಯಾಕ್ಸ್. ಈ ತರ ಅಭ್ಯಾಸ ಮಾಡಬೇಕು. ಇನ್ನೊಂದು ಅಭ್ಯಾಸ ಏನು ಅಂದ್ರೆ, ಇಲ್ಲಿಂದ ಇಲ್ಲಿಗೆ ಬೆಲ್ಟ್ ಬಂದ್ ಮಾಡಬೇಕು. ಇಲ್ಲಿಂದ ಇಲ್ಲಿ ಬೆಲ್ಟ್ ಟೈಟ್ ಆಗಿ ಬೆಲ್ಟ್ ಹಾಕೊಳ್ಳಿ. ಅದನ್ನೇ ನೆಲಕ್ಕೆ ಹೋಗಿ ಕೈಯನ್ನು ಹತ್ರ ತರಬಾರ್ದು. ಆ ಬೆಲ್ಟ್ ಬಿಗಿ ಆಗಬೇಕು, ಟೈಟ್ ಆಗಬೇಕು. ಇಲ್ಲಿ ಕರೆಕ್ಟ್ ಆಗಿ ಎರಡು ಹಾಕೋಬೇಕು. ಆವಾಗ ನೀರಾಗುತ್ತೆ ಕೈ, ಗೊತ್ತಾಯ್ತಲ್ಲ? ಸೊ ಅದು ನೀರಾಗುತ್ತೆ. ಕೈಯಲ್ಲಿ ಒಂದು ಸ್ಟಿಕ್ ಇದೆ, ದಂಡ ಇದೆ, ದಂಡ ಮೇಲೆ ಇಟ್ಕೊಂಡ್ರೆ ಅವಾಗ ಇನ್ನೂ ನೀರಾಗುತ್ತೆ. ಈ ತರ ಅಭ್ಯಾಸ ಮಾಡಬೇಕು, ಗೊತ್ತಾಯ್ತಲ್ಲ? ಈ ಲಟ್ಟಣಿಕೆ ಇದೆ, ಲಟ್ಟಣಿಕೆ ಗೊತ್ತಾ? ಚಪಾತಿ ಮಾಡೋದು, ಆ ಲಟ್ಟಣಿಕೆ ಇಟ್ಕೊಂಡು ಹೀಗೆ ಮಾಡೋದು. ಮೇಲಿದೆ ನೋಡಿ, ಏನಿದೆ ನೋಡ್ಕೊಳ್ಬೇಕು. ಮತ್ತೆ ಮನೆ ಸಣ್ಣದಾಗ್ಬಿಟ್ರೆ ಸೀದಾ ಮೇಲ್ಗಡೆ ಏನಾದ್ರು ಹೊಡ್ಕೊಳ್ಬೇಕು ಅಲ್ವಾ? ಆ ಲಟ್ಟಣಿಕೆ ಇಟ್ಕೊಂಡು ಸೀದಾ ಒಂದ್ಸರಿ ಹೀಗೆ ಮಾಡೋದು, ಆಮೇಲೆ ಚಪಾತಿ ಮಾಡೋದು, ತಾಡಾಸನ ಮಾಡಿ, ಗೊತ್ತಾಯ್ತಲ್ಲ? ಈ ತರ ಕೆಲಸದಲ್ಲಿಯೂ ಯೋಗ ನೆನಪು ಮಾಡ್ಕೊಳ್ಬೇಕು. ನಿಲ್ಲುವ ಸ್ಥಿತಿ, ಮಾತಾಡುವಂಥದ್ದು, ನಡೆಯುವುದು, ಕೂತ್ಕೊಳ್ಳೋದು, ಎಲ್ಲದರಲ್ಲೂ ಯೋಗ ಅಪ್ಲೈ ಮಾಡಬೇಕು. ಎಲ್ಲವೂ ಯೋಗ. ಒಬ್ಬ ಯೋಗ ಶಿಕ್ಷಕನಿಗೆ ಎಲ್ಲವೂ ಯೋಗ ಆಗಬೇಕು. ಕೂತ್ಕೊಳ್ಳೋದಿರ್ಬೋದು, ನಡೆಯೋದಿರ್ಬೋದು, ಮಾತಾಡೋದಿರ್ಬೋದು, ನಿಂತುಕೊಳ್ಳೋ ಸ್ಥಿತಿ ಇರ್ಬೋದು, ಇದೆಲ್ಲವೂ ಕೂಡ ಯೋಗ. ಯೋಗ ಅಪ್ಲೈ ಮಾಡಬೇಕು ಎಲ್ಲದರಲ್ಲೂ ಕೂಡ. ಆವಾಗ ಇವರು ಯೋಗ ಶಿಕ್ಷಕ ಅಲ್ವಾ? ಯೋಗ ಶಿಕ್ಷಕ ನೋಡೋದು ಗೊತ್ತಾಗ್ಬೇಕು. ಇವರೇನು ಅವ್ರು ಕೇಳಿ ನೋಡಿದಾಗ ನೀವು ಯೋಗ ಹೇಳ್ಕೊಡ್ತೀರಿ, ಹೌದ್ರಿ, ನೀವು ನೋಡಿದಾಗ ಗೊತ್ತಾಗ್ಬಿಡ್ರಿ. ಹೇಳ್ತಾರೆ ಇಲ್ಲ ಅನೇಕರಿಗೆ, ನಿಮ್ಮ ಡ್ರೆಸ್ ಕೊಡು, ನೀವು ಮಾತಾಡೋದು, ನಿಮ್ಮ ನೋಡಿದ್ರೆ ಗೊತ್ತಾಯ್ತು ನೀವೇನೋ ಯೋಗ ಶಿಕ್ಷೆ, ಏನೋ ಒಂದು ವಿಶೇಷ ಇರ್ಬೋದು, ನೀವು ಯೋಗ ಇರ್ಬೋದು ಅಂತ ಹೇಳ್ತಾರೆ ಇಲ್ಲ, ಹೌದಾ? ಸೊ ಇದೆಲ್ಲವೂ ಲಕ್ಷಣಗಳು. ನಮಗೆ ಹೊರಗಡೆ ಬಾಹ್ಯದ ಒಂದು ಇದು ಅದು ಇರಬೇಕು, ಹೊರಗಡೆ ಒಳಗಡೆ ಎರಡು ಇದ್ದಾಗ ಅವಾಗ ನಮಗೆ ನಮ್ಮ ವ್ಯಕ್ತಿತ್ವಕ್ಕೆ ಒಂದು ಶಕ್ತಿ ಬರುತ್ತೆ. ಎಸ್, ಈಗ ಮತ್ತೆ ಪಾದ ಜೋಡಿಸಿ, ಆ ಕಡೆ ಮುಖ ಮಾಡಿ, ಮಧ್ಯದಲ್ಲಿ ತೋರಿಸಿ. ಜಂಪ್ ಮಾಡಿದಾಗ ಎರಡು ಪಾದ ಮ್ಯಾಟ್ ಮೇಲೆ ಸಮಸ್ಥಿತಿ. ಇನ್ಹೇಲ್ ಜಂಪ್, ಎರಡು ಕಾಲು ನೇರ ಮಾಡಬೇಕು. ಎರಡು ಕಾಲು ನೋಡ್ಕೊಳ್ಳಿ, ಒಂದೇ ಲೈನ್ ಅಲ್ಲಿ ಇದೆಯಾ ಅಥವಾ ಸ್ವಲ್ಪ ಹಿಂದೆ ಮುಂದೆ ಇದೆಯಾ, ನೇರ. ಈಗ ಕೈಗಳು, ಈಗ ನಿಮ್ಮ ಬಲ ಪಾದ ಬಲಕ್ಕೆ ತಿರ್ಸ್ಕೋಬೇಕು. ಟರ್ನ್ ಯುವರ್ ರೈಟ್ ಫುಟ್ ರೈಟ್ ಸೈಡ್, ಲೆಫ್ಟ್ ಫುಟ್ ಇನ್, ಎಡ ಪಾದ 60 ಡಿಗ್ರಿ ಎಷ್ಟು ಹಿಮ್ಮಡ ಹೊರಗಡೆ. ಹಾಗೆ ಈಗ ನಿಧಾನ ರೈಟ್ ಸೈಡ್ ಬೆಂಡಿಂಗ್, ಹಾಗೆಯೇ ಹೋಗಿ ವಾಪಸ್ ಬನ್ನಿ. ಮತ್ತೆ ಆ ಕಡೆ ಪಾದ ತಿರ್ಸಿ, ಕೈ ಹಾಗೆ ತೊಡೆ ಮೇಲೆ ವಾಪಸ್, ಮತ್ತೆ ಪಾದ ತಿರ್ಸಿಕೊಳ್ಳಿ. ಈಗ ಹೋಗಿ ಈಗೇನ್ ಮಾಡಬೇಕು, ನಿಮ್ಮ ತೊಡೆ ಮೇಲೆ ಇಟ್ಕೊಳ್ಳಿ, ಕೈ ಇಲ್ಲಿ ಥಾಯ್ ಸಪೋರ್ಟ್, ಆಯ್ತಾ? ತೊಡೆ ಪ್ರೆಸ್ ಮಾಡಿ ಪಕ್ಕಕ್ಕೆ ಹೋಗಿ. ಈಗ ನೀ ಮೊಣಕಾಲು ಪುಷ್ ಮಾಡಿ ವಾಪಸ್, ಹಾಗೆ ಕಾಫ್ ಮಸಲ್ಸ್ ಇಟ್ಕೊಳ್ಳಿ, ಹಾಗೆ ಆಂಕಲ್ ಅಲ್ಲಿ ತನಕ ಹೋಗ್ಬೇಕು. ಈಗ ಕಾಲು ಬೆಂಡ್ ಮಾಡ್ಕೊಳ್ಳಿ, ಬೆಂಡ್ ದ ರೈಟ್ ಲೆಗ್, ಸ್ಲೋಲಿ ಲೆಫ್ಟ್ ಶೋಲ್ಡರ್ ಬ್ಯಾಕ್, ಎಡ ಭುಜ ಹಿಂದಕ್ಕೆ, ಎಡ ಭುಜ ಹಿಂದಕ್ಕೆ ತಗೊಳ್ಳಿ, ಪಾದ ಒತ್ತಿ, ಭುಜ ಹಿಂದಕ್ಕೆ ತಳ್ಳಿ, ಮತ್ತೆ ಎಡ ಭುಜ ಹಿಂದಕ್ಕೆ ತಳ್ಳಬೇಕು, ಎದೆ ಎತ್ತಿ ಭುಜ ಹಿಂದಕ್ಕೆ ತಳ್ಳಿ, ಸ್ವಲ್ಪ ಹಾಗೆ ಹೊಟ್ಟೆ ಭಾಗ ಒಳಗೆ ತಗೊಳ್ಳಿ,
ಕಾಲು ಬೆಂಡ್ ಮಾಡಿಕೊಂಡೆ ಮತ್ತೆ ಎಡಭುಜ ಹಿಂದಕ್ಕೆ, ಲೆಫ್ಟ್ ಶೋಲ್ಡರ್ ಬ್ಯಾಕ್. ಈಗ ಸ್ಟೆಪ್ ಬೈ ಸ್ಟೆಪ್ ಕಾಲು ನೇರ ಮಾಡಿ ಮತ್ತೆ ಭುಜ ಹಿಂದಕ್ಕೆ ತಳ್ಳಿ, ಪಾದ ಚೆನ್ನಾಗಿ ಒತ್ತಬೇಕು. ನಮ್ಮ ಶೀನ್ ಬೋನ್, ಕಾಫ್ ಮಸಲ್ಸ್ ಹೊಂದ್ಕೊಂಡಿರುವಂತ ಬೋನ್ ಇದೆಯಲ್ಲ, ಅದನ್ನು ಒಳಗಡೆ ಪುಷ್ ಮಾಡಬೇಕು. ಪುಷ್ ಮಾಡಿ ಪಾದ ಒಳಕ್ಕೆ, ಪಾದದ ಒಳ ಇದೆಯಲ್ಲ ಅದನ್ನು ಒತ್ತಬೇಕು. ಕಾಲು ಬೆಂಡ್ ಮಾಡಿ ಹಾಗೆ ಮಾಡಿ, ಮತ್ತೆ ಆ ಕಡೆ ಪಾದ ತಿರುಗಿಸ್ಕೊಳ್ಳಿ. ಹಿಮ್ಮಡ ಬಲಗೈ ಸ್ವತಂತ್ರ ಇಟ್ಕೊಳ್ಳಿ. ಥೈ ಸಪೋರ್ಟ್, ಸೈಡ್ ಬೆಂಡಿಂಗ್. ಹಾಗೆ ಹೋಗಿ ನೀ ಸಪೋರ್ಟ್, ಸೈಡ್ ಬೆಂಡಿಂಗ್. ಕಾಫ್ ಮಸಲ್ ಸಪೋರ್ಟ್, ಸೈಡ್ ಬೆಂಡಿಂಗ್. ಆಂಕಲ್ ಸಪೋರ್ಟ್, ಸೈಡ್ ಬೆಂಡಿಂಗ್. ಹಾಗೆ ಇರಬೇಕು. ಹಾಗೆ ಆಯ್ತಾ? ಈಗ ನಿಮ್ಮ ಬಲ ಭುಜ ಹಿಂದಕ್ಕೆ ತಳ್ಕೊಂಡು ಹೋಗಿ. ರೈಟ್ ಶೋಲ್ಡರ್ ಬ್ಯಾಕ್, ರೈಟ್ ಶೋಲ್ಡರ್ ಬ್ಯಾಕ್. ಪಾದ ಒತ್ತಿ ಚೆನ್ನಾಗಿ, ಬಲ ಪಾದ ಒತ್ತಬೇಕು. ಮತ್ತೆ ಭುಜ ಹಿಂದಕ್ಕೆ ಎದೆ ಎತ್ತಬೇಕು. ಎದೆ ಎತ್ತಾ ಇರಬೇಕು. ಭುಜ ಹಿಂದಕ್ಕೆ ತಳಿ, ಹೊಟ್ಟೆ ಭಾಗ ಒಳಗೆ ತಗೊಳ್ಳಿ. ಸೊಂಟದಿಂದ ಶರೀರ ಲಿಫ್ಟ್ ಮಾಡಬೇಕು ಮೇಲೆ. ಈಗ ಕಾಲನ್ನು ನೇರ ಮಾಡಬೇಕು. ಸ್ಟ್ರೈಟ್ ಸ್ಟೆಪ್ ಬೈ ಸ್ಟೆಪ್. ಪಾದದ ಒಳ ಅಂಚನ್ನು ಒತ್ತಬೇಕು. ಪಾದದ ಒಳ ಅಂಚು ಒತ್ತಿ ಭುಜ ಹಿಂದಕ್ಕೆ ತಳ್ಳಿ, ಎದೆ ಎತ್ತಬೇಕು. ಎದೆ ಎತ್ತಿ ಲಿಫ್ಟ್ ಮಾಡಿ. ಸ್ವಲ್ಪ ಎದೆಯನ್ನ ಪೂರ್ತಿ ಹಿಗ್ಗಿಸಿಕೊಂಡು ಹೊಟ್ಟೆ ಒಳಗೆ ತಗೊಳ್ಳಿ. ಇನ್ನು ಸ್ವಲ್ಪ ಹಿಗ್ಸಿ, ಕಾಲು ನೇರ ಮಾಡಬೇಕು. ಕಾಲು ಬೆರಳೆಲ್ಲ ಒತ್ತಾ ಇರಬೇಕು. ಬಲ ಪಾದವನ್ನು ಒತ್ತು. ಮತ್ತೆ ಕಾಲು ಬೆಂಡ್ ಮಾಡಿಕೊಳ್ಳಿ. ಹಾಗೆ ವಾಪಸ್ ಬನ್ನಿ. ಪಾದ ಮುಂದಕ್ಕೆ, ಅಂತರ ಕಮ್ಮಿ ಮಾಡಿ ಜೋಡಿಸಿ. ಇಲ್ಲಿ ಬನ್ನಿ, ಹತ್ರ ಬನ್ನಿ. ಇಲ್ಲಿ ಕೂತ್ಕೊಳ್ಳಿ. ಇಲ್ಲಿ ಒಂದೆರಡು ಜನ ಕೂತ್ಕೊಳ್ಳಿ. ನೀವು 3 ಜನ ಈ ಕಡೆ ಕೂತ್ಕೊಳ್ಳಿ. ನೀವು 4 ಜನ ಇಲ್ಲಿ ಕೂತ್ಕೊಳ್ಳಿ. ಕೂತ್ಕೊಳ್ಳಿ ಆರಾಮ. ಸೊ ತ್ರಿಕೋನಾಸನದಲ್ಲಿ ನಾವು ಒಂದು ಸ್ಟೆಪ್ ಮುಂದೆ ಹೋಗ್ಬೇಕಾಗಿದೆ. ಸೊ ತ್ರಿಕೋನಾಸನ ಇದು ಕಾಮನ್ ಅಂತ ಎಲ್ಲ ಆಸನದ ಹಾಗೆ ಅಲ್ಲ. ಎಲ್ಲವೂ ಆಸನವೂ ಕೂಡ ಒಂದಕ್ಕಿಂತ ಒಂದು ಡಿಫ್ರೆಂಟ್ ಇದೆ, ಭಿನ್ನವಾಗಿರುತ್ತೆ. ಆದರೆ ತ್ರಿಕೋನಾಸನ ಇರ್ಬೋದು, ಎಲ್ಲ ಸೈಡ್ ಬೆಂಡಿಂಗ್ ಆಸನಗಳು. ಅದನ್ನು ಮಾಡುವಾಗ ಕರೆಕ್ಟ್ ಒಂದು ಟ್ರ್ಯಾಕಿನಲ್ಲಿ ಹೋಗ್ಬೇಕು. ಆ ಟ್ರ್ಯಾಕ್ ತಪ್ಪು ಅಂದ್ರೆ ಬ್ಯಾಕ್ ಬೋನ್ ಟ್ರ್ಯಾಕ್. ಸೊ ಆ ಟ್ರ್ಯಾಕ್ ಅಲ್ಲಿ ಹೋದ್ರೆ ಮಾತ್ರ ನಮಗೆ ಲಾಭ. ತಪ್ಪು ಮಾಡಿ ಸಾಕಷ್ಟು ಅವಕಾಶ ಇರುತ್ತೆ. ಅದೇ ತಪ್ಪಾಗಬಾರ್ದು. ಅದಕ್ಕೆ ಎಚ್ಚರಿಕೆ ವಹಿಸಬೇಕು. ನನ್ನ ಕಡೆಗೆ ಏನು ತಪ್ಪಾಗತ್ತೆ, ನಾನೇನು ಸರಿ ಮಾಡ್ಕೊಳ್ಬೇಕು. ತ್ರಿಕೋನಾಸನ, ಹುಟ್ಟು ಟ್ರ್ಯಾಕ್ ತ್ರಿಕೋನಾಸನ. ತ್ರಿಕೋನಾಸನ ಪರ್ಫೆಕ್ಷನ್ ಏನು, ತ್ರಿಕೋನಾಸನ ಏನು ಅಲ್ವಾ? ತ್ರಿಕೋನಾಸನ ಏನು ಅನ್ನೋದು ತಿಳ್ಕೋಬೇಕು. ಅದಕ್ಕೆ 1 ಗಂಟೆ ಬೇಕಾಗ್ತದೆ. ಒಂದು ತ್ರಿಕೋನಾಸನ ಅಭ್ಯಾಸ, 1 ಅವರ್ ತ್ರಿಕೋನಾಸನ ಅಭ್ಯಾಸ ಮಾಡೋದು. ಬೇರೆ 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 ಸಪೋರ್ಟ್ ತಗೊಂಡು ಮಾಡೋದು. ಮತ್ತು ಅದರ ಸೂಕ್ಷ್ಮ ಸಂಗತಿಗಳಿಗೆ ನೋಡಿ. ಪಾದ ಈ ಕಡೆ ತಿರುಗಿಸ್ತೀವಿ. ಪಾದ ಈ ಕಡೆ ತಿರುಗಿದಾಗ ಇದು 60 ಡಿಗ್ರಿ ಪಾದ. ಇಲ್ಲಿ ನಾವು ಹೋಗುವಾಗ ಈ ಭಾಗ ಮುಂದೆ ಬರಬಾರದು. ಇದನ್ನು ಸ್ವಲ್ಪ ಹೀಗೆ ನೋಡಿ, ಹೀಗೆ ಹೀಗೆ. ಸೊ ಇದು ಲೂಸ್ ಬಿಟ್ಬಿಟ್ರೆ ಇದು ಮುಂದೆ ಗೊತ್ತಾಯ್ತಲ್ಲ. ಇದು ನಿಧಾನ ಗೊತ್ತಾಗ್ತಿದೆ ನಿಮಗೆ, ಹೀಗೆ ಇರಬೇಕು. ಸೊ ಇದಾದ್ಮೇಲೆ ನಿಮಗೆ ಇದನ್ನು ಅಭ್ಯಾಸ ಮಾಡಿಸಬೇಕು. ಥೈ ಸಪೋರ್ಟ್, ಆಮೇಲೆ ನೀ ಸಪೋರ್ಟ್, ಕಾಫ್ ಮಸಲ್ ಸಪೋರ್ಟ್. ಹಾಗೇ ಹೋಗ್ಬೇಕು ಕೆಳಗಡೆ. ಕಾಲು ಬೆಂಡ್ ಮಾಡ್ಕೊಂಡು ಹೋಗ್ಬೇಕು. ಬೆಂಡ್ ಮಾಡಿಕೊಳ್ಳುವಾಗ ನೋಡಿ, ಈ ಅಂಚಿದೆಯಲ್ಲ, ಈ ಅಂಚು, ಪಾದದ ಒಳ ಅಂಚು, ಇದನ್ನ ಒತ್ತಬೇಕು. ಮತ್ತು ಅಲ್ಲಿ ಪಾದದ ಹೊರ ಅಂಚು, ಔಟರ್, ಅದನ್ನು ಚೆನ್ನಾಗಿ ಪ್ರೆಸ್ ಮಾಡಬೇಕು. ಸ್ವಲ್ಪ ಹೀಗೆ ಬರಬಾರ್ದು, ಅದನ್ನು ಪ್ರೆಸ್ ಮಾಡಬೇಕಾಗ. ಅದು ವೆರಿ ಇಂಪಾರ್ಟೆಂಟ್. ಸೊ ಇದು ಇಲ್ಲಿ ಪಾದದ ಒಳ ಅಂಚು, ಅಲ್ಲಿ ಪಾದದ ಹೊರ ಅಂಚು, ಎರಡು ವೆರಿ ಇಂಪಾರ್ಟೆಂಟ್ ಪಾಯಿಂಟ್. ಸೊ ಅದು ಆ ಪಾರ್ಟ್, ಅದನ್ನ ನೋಡಿ. ಈಗ ಇಲ್ಲಿಂದ ನಿಧಾನ ಹಿಗ್ಸ್ತಾ ಹೋಗಿ, ಹಿಗ್ಸ್, ಪೂರ್ಣ ಹಿಗ್ಸ್ಬೇಕು ನೋಡಿ. ಹೊಟ್ಟೆ ಒಳಗೆ ಎದೆ ಹಿಗ್ಸ್, ಆಮೇಲೆ ನಿಧಾನ ನೋಡಿ
ಏನ್ ಮಾಡಿದೆ ನಾನು ನೇರ ಮಾಡಿದೆ. ನೇರ ಮಾಡುವಾಗ ಇನ್ನೊಂದು ಗಮನಿಸಬೇಕು ನಾವು, ಇಲ್ಲಿ ಸ್ವಲ್ಪ ಹೀಗೆ ನೇರ ಮಾಡಿಬಿಟ್ರೆ ನೋಡಿ ಶೀನ್ ಬೋನ್ ಡೈರೆಕ್ಷನ್ ಚೇಂಜ್ ಆಗುತ್ತೆ. ಕಾಲ್ ನೇರ ಮಾಡುವಾಗ ನೋಡಿ ಗೊತ್ತಾಗ್ತಿದೆ, ಒಳಗಡೆ ಹೋಗಿ ನೇರ, ಒಳಗಡೆ ಹೋಗಿ ನೇರ. ಇದು ನೋಡಿ ಇಲ್ಲಿಂದ ಅದಕ್ಕೋಸ್ಕರ ಕಾಲ್ ಹೊರಗಡೆ ಹೋಗುತ್ತೆ. ಕಾಲ್ ಬೆಂಡ್ ಮಾಡುವಾಗ ಅದಕ್ಕೆ ಏನ್ ಮಾಡಬೇಕು, ಒಳಗಡೆ ತಗೊಂಡು ನೇರ ನೋಡಿ. ಈ ಪಾದ ಇಲ್ಲಿ, ಅದಕ್ಕೆ ಪಾದದ ಗಂಟೆ ಇದನ್ನು ಇಟ್ಕೋಬೇಕು, ಚೆನ್ನಾಗಿ ಪ್ರೆಸ್ ಮಾಡಬೇಕು, ಪ್ರೆಸ್ ಮಾಡಿ ಹಿಕ್ಸ್ಬೇಕು ನೋಡಿ, ಚೆನ್ನಾಗಿ ಭುಜ ಹಿಂದೆ ತಳ್ತಾ ಇರ್ಬೇಕು. ಅಲ್ಲಿ ಪಾದದ ಹೊರ ಅಂಚು ಒತ್ತ ಇರ್ಬೇಕು, ನೇರ ಮಾಡಿ ಹಿಕ್ಸ್ಬೇಕು. ಮತ್ತೆ ಕಾಲ್ ಬೆಂಡ್ ಮಾಡಬೇಕು, ವಾಪಸ್ ಬೆಂಡ್ ಮಾಡ್ಕೊಂಡು ಯಾಕೆ ವಾಪಸ್ ಬರಬೇಕು? ಯಾಕೆ ನೇಹ ಸ್ಟ್ರೈಟ್ ಮಾಡ್ಕೊಂಡು ವಾಪಸ್ ಬರ್ಬೋದಲ್ಲ. ಬೆಂಡ್ ಮಾಡ್ಕೊಂಡು ಯಾಕೆ ಬರಬೇಕು ಅಂದ್ರೆ ಮತ್ತೆ ಅದು ರಿಲ್ಯಾಕ್ಸ್ ಆಗುತ್ತೆ ಒಂದು, ಇನ್ನೊಂದು ನಮ್ಗೆ ಬರ್ಲಿಕ್ಕೆ ಈಸಿ ಆಗುತ್ತೆ. ನೀವು ಅಲ್ಲಿಂದನೇ ಅಪ್ಪರ್ ಬಾಡಿ ವೇಟ್ ಇಲ್ಲಿಂದಲೇ ಬರೋದು ಕಷ್ಟ ಆಗುತ್ತೆ. ಮಾಡಿ ಹೊರ ಅಂಚು ಅದನ್ನು ನೋಡ್ಬೇಕು. ಲೆಫ್ಟ್ ಶೋಲ್ಡರ್ ಬ್ಯಾಕ್, ಪ್ರತ್ತ ರೈಟ್ ಇನ್ನ ರೈಟ್, ಪಾದದ ಒಳ ಅಂಚು ಬದಲಿಗೆ ಚೆನ್ನಾಗಿ ಒತ್ತಿ ನೇರ ಮಾಡಿ. ಕಾಲು ಎದೆ ಎತ್ತಾ ಇರಬೇಕು, ನಿಲ್ಲಬೇಕಾದ ಹೊಟ್ಟೆ ಒಳಗೆ ತಗೊಳ್ಳಿ. ಲೆಫ್ಟ್ ಶೋಲ್ಡರ್ ಬ್ಯಾಕ್, ಪಾದ ಒತ್ತಿ ಚೆನ್ನಾಗಿ. ಎಡ ಪಾದದ ಹೊರ ಅಂಚು ಅದನ್ನು ಒತ್ತಿ ಚೆನ್ನಾಗಿ ಮೇಲೆ ಲಿಫ್ಟ್ ಮಾಡಿ. ಎದೆ ಹೊಟ್ಟೆ ನಿಧಾನ ಒಳಗೆ. ಟರ್ನ್ ದ ಬಾಡಿ ರೈಟ್ ಸ್ಟ್ರೈಟ್, ಕಾಲಿರ ನಿಧಾನ, ಕಾಲು ಬೆಂಡ್ ಮಾಡಿ ಹಾಗೆ ವಾಪಸ್. ಈಗ ಆ ಕಡೆ ಪಾದ ಬಿಸಿಕೊಡಿ, ಎಡ ಪಾದ ಎಡ, ಲೆಫ್ಟ್ ಫುಟ್ ರೈಟ್ ಫುಟ್. ಈಗ ನಿಧಾನ ಕಾಲು ಬೆಂಡ್ ಮಾಡಿ, ತೊಡೆ ಮೇಲೆ ಕೈ ಇಟ್ಕೊಡಿ, ಥೈ ಸಪೋರ್ಟ್. ಎಕ್ಸೇಲ್ ಮಾಡ್ತಾ ಲೆಫ್ಟ್ ಸೈಡ್ ಬೆಂಡಿಂಗ್, exhale go down, calf muscle support, ankle support. ಈಗ step by step ಕಾಲ್ ನೇರ ಮಾಡಿ. ಈಗ ನಿಧಾನ ಎದೆಯನ್ನು ಟರ್ನ್ ದ ಬಾಡಿ, ಎದೆ ಹೊಟ್ಟೆ ನಿಧಾನ ಒಳಗೆ ತಗೊಂಡು ಎದೆ ಇನ್ನಷ್ಟು ಹಿಗ್ಸಿ. ಈಗ ಒಮ್ಮೆ ಕಾಲ್ ಬೆಂಡ್ ಮಾಡಿ, ಮತ್ತೆ ಜಸ್ಟ್ ಬೆಂಡ್ ಮಾಡಿ, ಮತ್ತೊಂದು ಸರಿ ನಿಧಾನ ಟರ್ನ್ ಮಾಡಿ. ಬಲ ಪಾದ ಹೋಗ್ಬೇಕು, ಪ್ರೆಸ್ ದ ರೈಟ್ ಔಟರ್ ಫುಟ್, ಪ್ರೆಸ್ ದ ಲೆಫ್ಟ್ ಇನ್ನರ್ ಆಂಕಲ್. ಮುಂದುವರೆಯುವ ಸರಿ. ಒಮ್ಮೆ ಕೆಳಗಡೆ ನೋಡಿ, ಹಾಗೆ ಮೇಲೆ ನೋಡಿ, ಫಿಕ್ಸ್ ಹಾಗೆ ಫಿಕ್ಸ್ ಮೇಲೆ ನೋಡಿ. ಭುಜ ಹಿಂದೆ ತಳಿ, ಲಿಫ್ಟ್ ದ ಚೆಸ್ಟ್, ಎಕ್ಸ್ಪಾಂಡ್ ದ ಚೆಸ್ಟ್, ರೈಟ್ ಶೋಲ್ಡರ್ ಬ್ಯಾಕ್, ಟರ್ನ್ ದ ಬಾಡಿ. ಒಮ್ಮೆ ಕೆಳಗೆ ನೋಡಿ, ಪಾದ ಕಡೆಗೆ ಹಾಗೆ ಮೇಲೆ ನೋಡಿ. ಕಾಲು ಏನ ಮಾಡಬೇಕು, ಬೇರೆ ಮಾಡಬೇಕು. ರಿಲ್ಯಾಕ್ಸ್ ದ ಫೇಸ್, ಕಾಲು ಏನ ಮಾಡಿ, ಕಾಲು ಬೆಂಡ್ ಮಾಡಿ. ಪಾದ ಮುಂದೆ ಅಂತರ ಕಮ್ಮಿ ಮಾಡಿ, ರಿಲ್ಯಾಕ್ಸ್. ಮುಂದಾಗಿ ಕೈ ಅಪ್ ಶೇಪ್, ಎಷ್ಟು ಕಾಲು ಬೆಂಡ್ ಮಾಡ್ಕೊಳ್ಳಿ, ಮತ್ತು ಕೈ ಮುಂದಕ್ಕೆ ತಗೊಳ್ಳಿ, ಹಾಗೆ ಬೆನ್ನು ಹಳ್ಳ ಮಾಡಬೇಕು. ಈಗ ನಿಧಾನ ಪಾದ ಹೊತ್ಕೊಂಡು ಕೈಗಳನ್ನು ಪ್ರೆಸ್ ಮಾಡಿ, ಸ್ವಲ್ಪ ಕೈ ಮುಂದಕ್ಕೆ ತಗೊಳ್ಳಿ, ಕಾಲನ್ನು ನೇರ ಮಾಡ್ತಾ ಹೋಗಿ, ನೇರ ಮಾಡಿ, ಬೆನ್ನು ಹಳ್ಳ ಮಾಡಿ. ಪ್ರೆಸ್ ದ ಫಿಂಗರ್, ಪುಷ್ ದ ಬಟನ್, ವೇಟ್ ಮುಂದೆ ಬರಬಾರದು, ವೇಟ್ ಹೋಗಿ ಕೈಗಳು ಪ್ರೆಸ್ ಮಾಡಿ, ನಿಧಾನ ಬೆನ್ನು ಹಳ್ಳ ಆಗಬೇಕು. ಕೈಗಳು ಪ್ರೆಸ್ ಮಾಡಿ, ಇನ್ನಷ್ಟು ಪುಷ್ ದ ಬಟನ್. ಅಪ್ಪರ್ ಬ್ಯಾಕ್ ಇದೆಯಲ್ಲ ಅದನ್ನು ನಿಲ್ಲಿಸಬೇಕು. ಕೈ ಮುಂದೆ ಬರ್ತದೆ, ಇನ್ನು ಸ್ವಲ್ಪ ಕೈ ಮುಂದುಕೊಂಡು ಅದರೊಟ್ಟಿಗೆ ಶರೀರ ಬರಬಾರದು, ಬೆನ್ನು ಹಳ್ಳ ಮಾಡಬೇಕು. ಅಪ್ಪರ್ ಬ್ಯಾಕ್ ಪುಷ್ ಮಾಡಿ, ಅಪ್ಪರ್ ಬ್ಯಾಕ್
ಟೇಲ್ ಮುಂದೆ ಜಯಿಸಿ ಸ್ವಲ್ಪ ಕೈ ಮುಂದೆ ಕಾಲಂದ್ರೆ ಕಮ್ಮಿ ಮಾಡಿ ಓಕೆ ಟರ್ನ್ ಮಾಡಿ ಕೈ ಬೇಡ ಅದು ಮುಂದೆ ಶ್ವಾನಾಸನ ಹೋಗ್ತದಲ್ಲ ಹತ್ರ ಕೈ ಬೇಡ ಹತ್ರ ಇನ್ನು ಸ್ವಲ್ಪ ಹಿಂದೆ ಹೋಗ್ಬೇಕು ಹಿಂದೆ ವೇಟ್ ಹಿಂದೆ ಕೈ ಮೇಲೆ ಬರಬಾರ್ದು ವೇಟ್ ಪುಷ್ ದ ಬಟನ್ ಹೊಟ್ಟೆ ಒಳಗೆ ಈಗ ಪೂರ್ಣ ಹಿಡಿಸಬೇಕು ಬಟನ್ ಪುಷ್ ಮಾಡಿ ಇನ್ನಷ್ಟು ಹಿಡಿಸಿ ನೇರ ಮಾಡಿ ಕೈಯಿಂದ ಮುಂದೆ ಹೋಗಿ ಕಾಲಲ್ಲಿ ನೇರ ಮಾಡಿ ಅವನಿಗೆ ಶೇಪ್ ಕೈ ಹಸ್ತವರು ಅವನಿಗೆ ಬರೀ ಬೆರಳು ಮಾತ್ರ ಬರಬೇಕು ಹಿಡಿಸಿ ಬೇರೆ ಮೂಡಲ್ಲಿ ಹಿಡಿಸಬೇಕು ಹೊಟ್ಟೆ ಒಳಗೆ ಈಗ ಕಾಲು ಬೆಂಡ್ ಮಾಡಿ ಬದಕೋನಾಂಗ ಬೆನ್ನು ನೇರ ಮಾಡಿ ಕಾಫ್ ಮಸಲ್ಸ್ ನೆಲಕ್ಕೆ ಟಚ್ ಆಗಬೇಕು ಅದಕ್ಕೆ ಪ್ರಯತ್ನ ಮಾಡಬೇಕು ಸ್ವಲ್ಪ ಫ್ರೀ ಬಿಟ್ಟು ಈಗ ಹಾಗೆಯೇ ಸೈಡ್ ಬೆಂಡಿಂಗ್ ವಾಪಸ್ inhale exhale inhale exhale inhale exhale inhale exhale inhale exhale inhale ಮತ್ತೆ ನೇರ ಮಾಡಿ ಒಮ್ಮೆ ಮೇಲ್ ನೋಡಿ ಮೇಲ ವಾಪಸ್ ಸ್ವಲ್ಪ ಮುಂದೆ ವಾಪಸ್ ಈಗ ಹೀಗೆ ದಾನ ಕೈ ಕೊಡಿ ಕೈ ಪ್ರೆಸ್ ಮಾಡಿ ಹಾಗೆ ಮೇಲ್ನೋಡಿ ಮೊಣಕಾಲನ್ನ ಪ್ರೆಸ್ ಮಾಡಿ ವಾಪಸ್ ಇನ್ನೊಂದು ಕೈ ದಾನಗೆ ಪ್ರೆಸ್ ಮತ್ತೊಮ್ಮೆ ಎಕ್ಸೇಲ್ ಪ್ರೆಸ್ ದನಿ ವಾಪಸ್ ಪ್ರೆಸ್ ದನಿ ವಾಪಸ್ ಈಗ ಕೈ ಕೊಡಿ ಹೀಗೆ ಕ್ರಾಸ್ ಇಲ್ಲಿ ಈಗ ಹಾಗೆ ಮೇಲೆ ನೋಡಿ ವಾಪಸ್ ಈ ಕಡೆ ಇಟ್ಕೊಡಿ ನಿಧಾನ ಹಾಗೆ ಗಟ್ಟೆ ಇಟ್ಕೊಡಿ ಮೇಲೆ ನೋಡಿ ವಾಪಸ್ ಮತ್ತೆ ಕೈ ಇಟ್ಕೊಳ್ಳಿ ಕೈ ಹಾಗೆ ನಿಧಾನ ಎಲ್ಬೋ ಸಪೋರ್ಟ್ ವಾಪಸ್ ಹಾಗೆ ಎಲ್ಬೋ ಸಪೋರ್ಟ್ ವಾಪಸ್ ಹಾಗೆ ರೈಟ್ ಹ್ಯಾಂಡ್ ಬ್ಯಾಕ್ ಸಪೋರ್ಟ್ ಟರ್ನ್ ವಾಪಸ್ ಟರ್ನ್ ಮಾಡಿ ಮತ್ತೆ ವಾಪಸ್ ಟರ್ನ್ ವಾಪಸ್ ಟರ್ನ್ ವಾಪಸ್ ಈಗ ಪಾದ ನಿಧಾನ ಏಳು ಈಗ ಪಾದವನ್ನು ಶೋಲ್ಡರ್ ಟಚ್ ಮಾಡಿ ಅಂದ್ರೆ ಒಂದು ಕ್ರಾಸ್ ಮಾಡಿ ಬಲ ಪಾದ ಎಡ ಶೋಲ್ಡರ್ಗೆ ಎಡ ಪಾದ ಬಲ ಮಾಡಿ ಇನ್ನೊಂದು ನಿಧಾನ ಟಚ್ ಮಾಡಿ ಟಚ್ ಮಾಡಿ ಮುಂದೆ ಮುಂದೆ ನೋಡ್ತಾ ಇದ್ದೀನಿ ಈ ಕಡೆ ನಿಧಾನ ಟಚ್ ಮಾಡಿ ವಾಪಸ್ ಹಾಗೆ ಮೇಲೆ ನಿಧಾನ ಮೇಲೆ ತಲೆ ಮೇಲೆ ಇಟ್ಕೊಂಡಿರುವ ಪಾದ ಕೆಳಗಡೆ ಇರುವ ನಿಧಾನ ಎಲ್ಲಿ ವಾಪಸ್ ಚೇಂಜ್ ಮೇಲೆ ಪಾದ ನಿಧಾನ ಎದ್ದು ವಾಪಸ್ ತಲೆ ಇರಬೇಕು ತೇಜ ಬೆನ್ನೇರ ಸ್ವಲ್ಪ ಮುಂದೆ ವಾಪಸ್ ಮತ್ತೆ ಹೀಗೆ ಇಟ್ಕೊಳ್ಳಿ ಎರಡೂ ಕೈ ನಮಸ್ಕಾರ ಹೀಗೆ ಸ್ವಲ್ಪ ಹಿಂದೆ ನಿಧಾನ ನೀರು ವಾಪಸ್ ಚೇಂಜ್ ಗಟ್ಟಿ ಹೇಳ್ಕೊಳ್ಳಿ ಹಾಗೆ ನೀರು
ವಾಪಸ್ ಮತ್ತೆ ಬಂದ ಕೋನಾಸನ. ಕೋನಾಸನ ಮಾಡಿ ಎಕ್ಸಿ ಸ್ವಲ್ಪ ಹಾಗೆ ಪಕ್ಕಕ್ಕೆ ಮತ್ತು ವಾಪಸ್ ಹಾಗೆ ಪಕ್ಕಕ್ಕೆ ವಾಪಸ್ ಮತ್ತೆ ಎಕ್ಸೆಲ್ ಇನ್ಹೇಲ್ ಎಕ್ಸೆಲ್ ಇನ್ಹೇಲ್. ಈಗ ತಲೆ ನಿಧಾನ ಮುಂದೆ ಈಗ ಮಾಡಿ ಬದ್ಧಕೋನಾಸನ ಯಾರ್ಯಾರಿಗೆ ಎಷ್ಟು ಹೋಗ್ಲಿಕ್ಕೆ ಆಗತ್ತೆ ಅವ್ರು ಹೋಗಿ ಗಟ್ಟಿ ಇಟ್ಕೊಳ್ಬೇಕು. ವಾಪಸ್ ಬನ್ನಿ, ರಿಲ್ಯಾಕ್ಸ್. ಈಗ ಸ್ವಲ್ಪ ಗ್ಯಾಪ್ ಇಟ್ಟು ಕಾಲು ನಡುವೆ ಈ ಕಾಲನ್ನ ಸ್ವಲ್ಪ ಒಳಗಡೆ ತಗೊಂಡು ಎಳ್ಕೊಳ್ಳಿ. ಹೀಗೆ ಜೋಡಿಸಿ ಹೀಗೆ ಹೆಬ್ಬೆರಳು ಎಳ್ಕೊಳ್ಳಿ. ಹೀಗೆ ಎಳ್ಕೋಬೇಕು. ಹಿಮ್ಮಡ ಸೇರಿಸಬೇಕು. ಕಾಲು ಹೊರಗೆ ಹೋಗ್ಬೇಕು. ಆಯ್ತಾ? ತಲೆ ಎತ್ಕೊಡಿ. ಈಗ ಸ್ವಲ್ಪ ಹತ್ರ ತಗೊಳ್ಳಿ, ಎಳ್ಕೊಳ್ಳಿ. ಈಗ ನಿಧಾನ ಹಾಗೆ ಜೋಡಿಸಿ, ಪಾದ ಜೋಡಿಸಿ ಜೋಡಿಸಿ ಎಳೀರಿ ಗಟ್ಟಿಯಾಗಿ. ಮೇಲಕ್ಕೆ ತಗೊಳ್ಳಿ, ಸ್ವಲ್ಪ ಹಾಗೆ ಇನ್ನು ಸ್ವಲ್ಪ ಎಳ್ಕೊಳ್ಳಿ. ಈ ಕಡೆ ಸ್ವಲ್ಪ ಎಳ್ಕೊಳ್ಳಿ. ಹಾಗೆ ವಾಪಸ್ ಬನ್ನಿ. ಮತ್ತೆ ಬರ್ತಪ್ಪ ನಾವು ನೋಡಿ. ಎಲ್ಲ ಪಾದ ಹೇಗೆ ಬೇಕಾದ್ರೆ ತಿರುಗಬಹುದು ಅಲ್ವಾ? ಅನೇಕ ಸಾರಿ ನಮಗೆ ಪ್ರಯಾಣ ಮಾಡುವಾಗ ಇಲ್ಲ ಹೋಗುವಾಗ ಗಡ್ಬಿಡಿ ಏನಾಗುತ್ತೆ, ಆವಾಗ ಕಾಲು ತಿರುಗಿಬಿಡುತ್ತೆ, ಪಾದ ಡಿಸ್ಲೊಕೇಟ್ ಆದಂಗೆ ಆಗುತ್ತೆ. ಹೊತ್ತಾನೆ ಆದಾಗ ಏನ್ ಮಾಡ್ತೀವಿ ನಾವು? ಡಾಕ್ಟರ್ ಅಲ್ವಾ? ಅವ್ರು ಕಾಯ್ತಾ ಇರ್ತಾರೆ, ನಾವು ಎಷ್ಟೊತ್ತಿಗೆ ಬರ್ತಾರೆ. ಏನಾದ್ರು ಮಾಡ್ಕೊಂಡ್ರೆ ಅವ್ರಿಗೆ ಖುಷಿ ಅಲ್ವಾ? ಅದಕ್ಕೆ ಪಾದ ಡಿಸ್ಲೊಕೇಟ್ ಆಯಿತು ಅಂದ್ರೆ, ಪಾದ ಟರ್ನ್ ಆಯಿತು ಅಂದ್ರೆ ತಕ್ಷಣ ಸರಿ ಮಾಡಿಕೊಳ್ಳುವಂತ ಅವಕಾಶಗಳು ನಮಗಿದೆ. ಪಾದ ಈಗ ಅದಕ್ಕೋಸ್ಕರ ಇದೆಲ್ಲ ಮಾಡ್ತಿದ್ದೀನಿ ಗೊತ್ತಿಲ್ಲ. ವಾಪಸ್ ಹೀಗೂ ತಿರ್ಸ್ಬೋದು, ಹೀಗೂ ತಿರ್ಸ್ಬೋದು. ಪಾದ ಅಭ್ಯಾಸ ಆಗ್ಬೇಕು. ಪಾದ ಇದೆಲ್ಲ ಮಾಡದೇ ಇರುವವರಿಗೆ ಆಗಿರೋದು. ಕಾಲಿಯ ಒಮ್ಮೆ ರೈಟ್ ಸೈಡ್ ವಾಪಸ್, ಲೆಫ್ಟ್ ಸೈಡ್ ವಾಪಸ್. ಮತ್ತೆ ಸುಖಾಸನ. ಒಂದ್ಸರಿ ಒಬ್ರಿಗೆ ಆಯ್ತು ಓಡೋಗ್ತಾ ಇರು, ಊಟ ಹಾಕೊಳ್ಬೇಕು. ಊಟ ಹಾಕೊಂಡಿರ್ಬೇಕು, ಇಲ್ಲಿ ಬಿದ್ದು ಬಿದ್ದು ಹೀಗೆ ತಿರುಗೋಯ್ತು. ಒಂದು ಕ್ಯಾಂಪ್, ಆ ಕ್ಯಾಂಪಲ್ಲಿ ನಾನು ಯೋಗ ಶಿಕ್ಷಕ ಆಗಿದೆ. ಅವ್ರು ನನ್ನ ಕರೆದು ಬರ್ರಿ ಬರ್ರಿ ಅಂತ. ಅವ್ರು ಈಗ ಡಾಕ್ಟರ್ ಆಗಿದ್ದಾರೆ ಆ ಹುಡುಗ. ಸೊ ಅವರಿಗೆ ತಕ್ಷಣ ಬೂಟೆಲ್ಲ ತೆಗೆದು ಫಸ್ಟ್ ಕಾಲೆಲ್ಲ ಸ್ವಲ್ಪ ಹೀಗೆ ಮಾಡಿ ಸರಿ ಮಾಡಿ ಹೋಗಿ ಅಂತ ಕಳಿಸಿದ್ರು. ಸರಿಯ ಪಾದ. ನನಗೆ ಒಂದು ಸರಿ ಆಯ್ತು. ನಾನು ಸಿರಸಿ ಹೋದಾಗ ಬಸ್ ಸ್ಟ್ಯಾಂಡಲ್ಲಿ ಇಳಿಯುವಾಗ ಬ್ಯಾಗ್ ಇತ್ತು. ಬಸ್ ಸ್ಟ್ಯಾಂಡಲ್ಲಿ ಇಳಿಯುವಾಗ ಒಂದು ಹಂಪು, ಕರೆಕ್ಟ್ ಹಂಪಿಗೆ ಮತ್ತು ಕೆಳಗಡೆ ಆ ಡೋರಿಗೆ ಕರೆಕ್ಟ್ ಹಂಪಿ ಇಟ್ಬಿಟ್ಟು ಹಂಪ ಬಂದ್ಬಿಟ್ಟು ಕೆಳಗಡೆ ಇಳಿತಾ ಇದೆ. ಆ ಹಂಪಿನ ಮೇಲೆ ಕಾಲು ಇಳಿದು ಗೊತ್ತಾಗಿಲ್ಲ, ಸರಿ ತಿರುಗಿಬಿಡ್ತು ಕಾಲು. ಪಾದ ಸರಿ ಹಿಂತಿರುಗ್ಬಿಡ್ತು. ನಾನು ನನ್ನ ಕಾಲು ಹಿಂತಿರುಗ್ಬಿಟ್ಟಿದೆ ಅಂತ ತಕ್ಷಣ ಬ್ಯಾಗ್ ತೆಗೆದು ಹೋಗದೆ ಪಟ್ಟು ಸರಿ ಮಾಡ್ಕೊಂಡ್ಬಿಟ್ಟೆ ಕಾಲು. ಆ ಕ್ಷಣಕ್ಕೆ ದೇವರು ನಂಗೆ ಬುದ್ಧಿ ಕೊಟ್ಟು ಗೊತ್ತೇವೆ. ತಿರುಗಿಬಿಟ್ಟಿತ್ತು ಪಾದ. ಪಾದ ತಿರುಗಿದಂತೆ ಮತ್ತೆ ವಾಪಸ್ ಹೀಗೆ ಮಾಡಿ ಸ್ವಲ್ಪ ಜಗ್ಗಿ ಬ್ಯಾಗ್ ಹಾಕೊಂಡು ಸ್ವಲ್ಪ ಹೆಜ್ಜೆ ಹಿಡಿದೆ. ಒಂದು ಹೆಜ್ಜೆ ಇಡಬೇಕಿದ್ರೆ ಸಿಕ್ಕಾಪಟ್ಟೆ ಪೇನ್ ಆಗ್ಬಿಡ್ತು. ಒಂದು 4-5 ಹೆಜ್ಜೆ ಸುಮ್ಮನೆ ಕೂತ್ಕೊಂಡ್ರೆ ಸ್ವಲ್ಪ ಹೊತ್ತು, ಆಮೇಲೆ ಮತ್ತೆ ಹೆಜ್ಜೆ ಹಿಡಿದು ಮಾಡಿ ಸರಿ ಆಗ್ಬಿಟ್ಟು. ಸೊ ಎಲ್ಲರಿಗೂ ಆಗ್ತದಂತಿಲ್ಲ, ಆದರೆ ನಮ್ಗೆ ಗೊತ್ತಿರಬೇಕು. ಅವಸರ ಮಾಡಬಾರ್ದು. ಅವಕಾಶ ಸ್ವಲ್ಪ ಹೀಗೆ ಜಡ್ಜ್ಮೆಂಟ್ ನಾವು ಮಾಡಬೇಕು. ಸ್ವಲ್ಪ ಹೀಗೆ ಮೂವ್ಮೆಂಟ್ ಮಾಡಬೇಕು. ಮತ್ತು ಪಾದದ ಡೈರೆಕ್ಷನ್ ಯಾವ ಥರ ಇದೆ ಸ್ವಲ್ಪ ಪ್ರೆಸ್ ಮಾಡಬೇಕು, ಸರಿಯಾಗ್ಬಿಡುತ್ತೆ. ಆಮೇಲೆ ಡಾಕ್ಟರ್ ಹತ್ರ ಹೋದ್ರೆ ಕ್ರೇಪ್ ಪ್ಯಾಂಟ್ ಹಾಕಿ ಸುತ್ತು ಕಟ್ಕೊಳ್ತಾರೆ, ರೆಸ್ಟ್ ತಗೊಂಡ್ಬಿಡ್ರಿ ಅಂತ. ನಾವು ಒಂದು ವಾರ ಫೋನ್ ಮಾಡ್ತಿಲ್ರಿ, ಹಿಂಗಾಗಿದೆ, ನಾನು ಕ್ಲಾಸಿಗೆ ಬರಲ್ಲ, ಒಂದು ತಿಂಗಳು ರೆಸ್ಟ್ ಮಾಡಿ ಕೇಳಿದ್ದಾರೆ ಡಾಕ್ಟ್ರು. ಮುಗಿತಾ? ಪಟ್ಟಿ ಕಟ್ಟಿಟ್ಬಿಟ್ಟಿದ್ದಾರೆ, ಕ್ರೇಪ್ ಪ್ಯಾಂಟ್ ಹಾಕಿದ್ದಾರೆ, ಆಯ್ತು ನೋಡಿ ನೋಡ್ಲಿಕ್ಕೆ ಬರ್ತೀವಿ ಅಂತ ಅಂದ್ರು.
ಅಲ್ವಾ? ಸೊ ಅದಕ್ಕೆ ಸಣ್ಣ ಸಣ್ಣ ಕಾರಣಕ್ಕೋಸ್ಕರ ನಾವು ಮಾಡೋದು. ಶೋಲ್ಡರ್ ಡಿಸ್ಲೊಕೇಟ್ ಆಗ ಕೆಲವು ಸರಿ ಆಗ ಅದನ್ನು ಸರಿ ಮಾಡ್ಕೊಳ್ಳಿಕ್ಕ. ಆದರೆ ಗೊತ್ತಿರಬೇಕು, ಯಾರ ಹತ್ರ ಹೋಗಿ ಕೈ ಕೊಡಬಾರ್ದು. ಡಾಕ್ಟರ್ ಹತ್ರ ಹೋಗೋದು ಒಳ್ಳೇದೇನೆ, ಆದರೆ ಆ ಕ್ಷಣಕ್ಕೆ ಏನೋ ನಮ್ಮ ಪ್ರಯತ್ನ ಸ್ವಲ್ಪ ಪ್ರಯತ್ನ ಮಾಡಬೇಕು. ಕೊನೆಗೆ ಏನೂ ಆಗಲಿಲ್ಲ ಅಂದರೆ ಡಾಕ್ಟರ್ ಹತ್ರ ಹೋಗಲೇಬೇಕು. ಹೌದಾ ಇಲ್ಲ? ಅದಕ್ಕೆ ನಾವು ನಮ್ಗೆ ಏನಾದ್ರು ತೊಂದರೆ ಆದಾಗ ತಕ್ಷಣ ಏನಾದರೂ ಸರಿ ಮಾಡ್ಕೊಳ್ಳೋದು ಏನಾದರೂ ಅವಕಾಶಗಳಿದೆ ನಮ್ಗೆ ಗೊತ್ತಿರಬೇಕು ಮತ್ತು ಅದರಲ್ಲಿ ಸ್ವಲ್ಪ ಅನುಭವ ಇರಬೇಕು. ಇಲ್ಲಾಂದ್ರೆ ಏನೇನು ಮಾಡ್ಬಿಡ್ಬಾರ್ದು. ಯಾರಿಗೂ ಹೋಗಿ ಕೈ ನನ್ಗೆ ಗೊತ್ತಿದೆ ಹೇಳಿದ್ದಾರೆ, ಸರ್ ಹೇಳಿದ್ದಾರೆ ಅಂತ ಹೇಳಿ ಹೋಗಿ ಹೇಳಿದ್ರು, ಇನ್ನೊಂದಿಷ್ಟು ಕೈ ನೀವೇ ಹಿಡ್ಕೊಂಡ್ಬರ್ಬೋದು ಅವ್ರ ಕೈಯನ್ನು. ಹೌವಾ? ಕಾಲೆರಡು ನೇರ ಇಲ್ಲಿ ಮತ್ತೆ ಹಾಗೆ ಮಲಗಬೇಕು. ಕಾಲು ನೇರ ಮಾಡೋದಕ್ಕೆ ಈಗ ನೋಡಿ, ಈ ತರ ಇಟ್ಕೊಂಡು ಕೆಳಕ್ಕೆ ಕರೆಕ್ಟಾಗಿ ಆ ಕಡೆ ಈ ಕಡೆ ಸ್ವಲ್ಪ ತಲೆ ಆ ಕಡೆ ಈ ಕಡೆ ನೋಡ್ಕೊಂಡ್ಬಿಡ್ತಾ ಇದ್ದಾನೆ. ಆಮೇಲೆ ನಾನು ನೋಡಿ ಎತ್ಬೇಕು. ಹಾಗೆ ಸರ್ವಾಂಗ ಸಪೋರ್ಟ್ ಎಲ್ಲಿ ಕೊಡ್ಬೇಕು? ಸಪೋರ್ಟ್ ಎಲ್ಲಿ ಕೊಡ್ಬೇಕು? ಎಲ್ಲಿ ಹಿಡ್ಕೋಬೇಕು? ಸೊಂಟನ ಬೇನು? ಸೊಂಟ ಇಟ್ಕೊಳ್ಬಾರ್ದು, ಬೆನ್ನು ಹಿಡ್ಕೋಬೇಕು. ನೋಡಿ ಇಲ್ಲಿಂದ ನಿಧಾನಾಗಿ ಕೈ ಸಪೋರ್ಟ್ ಇಲ್ಲಿ ನೋಡಿ, ನೇರ ಸ್ಟ್ರೈಟ್ ಮಾಡಬೇಕು. ಅದೇ ತರ ನಿಧಾನವಾಗಿ ವಾಪಸ್ ಬರಬೇಕು. ಈ ಸರ್ವಾಂಗಾಸನದಲ್ಲಿ ಆಂಕಲ್ ಟು ಶೋಲ್ಡರ್ ಒಂದೇ ಲೈನ್ ಅಲ್ಲಿ ಬರಬೇಕು. ಮಾಡಿ ಕೈ ಕೆಳಗಡೆ ಟೈಟ್ ಮಾಡಿ ಮೇಲೆ ಕೆಳಗೆ ಎತ್ತಬೇಕು. ಕೈ ಸ್ವಲ್ಪ ಕೆಳಗೆ ಉಳಿಸಿ, ಆವಾಗ ಮುಂತಳ್ಬೇಕು. ಕೈ ಸ್ವಲ್ಪ ಕೆಳಗೆ, ಕೈ ಕೆಳಗೆ ಅನ್ನೋದು ಹೀಗಿದೆಯಾ? ಹೀಗೆ ತಗೊಳ್ಳಿ, ನನ್ನ ಕಡೆ ತಗೊಳ್ಳಿ, ಕಾಲು ತಿರುಗಿಸ್ತೀರಿ, ಕರೆಕ್ಟ್ ಎಡೆ ನಿಧಾನವಾಗಿ ಕಾಲು ಬೆಂಡ್ ಮಾಡಿ ವಾಪಸ್ ರಿಲ್ಯಾಕ್ಸ್. ಅಲ್ಲಿ ಸ್ವಲ್ಪ ಹೊತ್ತು ವಾಪಸ್. ಸರ್ವಾಂಗಾಸನ ಇದು ಆಸನಗಳ ತಾಯಿ. ಕಿಂಗ್ ಆಫ್ ಆಸನ ಯಾವುದದು? ಶೀರ್ಷಾಸನ, ಆಸನಗಳ ರಾಜ ಅಂತ ಕೇಳಿದಾಗ ಸರ್ವಾಂಗಾಸನ ಏನು ಅಂತ ಕೇಳಿದ್ರೆ ರಾಣಿ ಅಂತ ಬಿಟ್ಟಿದ್ದಾರೆ ಅವರು. ಅದು ರಾಜ ಆದರೆ ರಾಣಿ ಅಲ್ಲಬೇಕು, ರಾಣಿನೂ ಆಗ್ಬೋದು. ಆದರೆ ಮದರ್ ಆಫ್ ಆಸನ್ ಅಂತ ಹೇಳೋದು ಯಾರಿಗೆ? ಯಾವ ಆಸನಕ್ಕೆ? ಯಾವುದು? ಸರ್ವಾಂಗ. ಯಾಕೆ ಮದರ್ ಆಫ್ ಆಸನ ಅಂತ ಹೇಳಿದ್ ಯಾಕೆ? ಶೋಲ್ಡರ್ ಮೇಲೆ ಇರೋದ್ರಿಂದ ಮದರ್ ಆಫ್ ಆಸನ.
ಶೋಲ್ಡರಿಗೂ ಅಮ್ಮನಿಗೆ ಏನು ಸಂಬಂಧ? ಮದರೋಪಾಸನ. ತಾಯಿ ಮಕ್ಕಳನ್ನ ಯಾವ ತರ ನೋಡ್ತಾಳೆ? ಎಲ್ಲರನ್ನು ಸಮಾನವಾಗಿ ನೋಡ್ತಾಳೆ, ಹೌದಿಲ್ಲ? ಅವ್ನು ದೊಡ್ಡವ, ಅವ್ನು ಜಾಸ್ತಿ, ಸಣ್ಣವ ಕಮ್ಮಿ, ಕಪ್ಪಿಗಿದ್ದಾನೆ ಕಮ್ಮಿ, ಬೆಳ್ಳಗಿದ್ದಾನೆ ಜಾಸ್ತಿ, ದುಡ್ಡು ಜಾಸ್ತಿ ತರ್ತಾನೆ ಅವನಿಗೆ ಜಾಸ್ತಿ ಕಾಳಜಿ ಮಾಡೋದು, ದುಡಿದ ಇಲ್ಲಿ ತನಗೆ ಕಮ್ಮಿ, ಈ ತರ ಮಾಡ್ತಾಳ. ಎಲ್ಲರನ್ನು ಸಮಾನ ರೀತಿಯಲ್ಲಿ ನೋಡುವವರು ಯಾರು? ತಾಯಿ. ಹೌದಾನೆ? ಹಾಗೇನೆ ಎಲ್ಲ ಶರೀರದ ಪಾರ್ಟ್ಸ್ಗಳಿಗೆ ಸಮಾನವಾದ ಲಾಭವನ್ನು ಕೊಡುವಂಥದ್ದೇ ಸರ್ವಾಂಗ. ಸರ್ವ ಅಂಗ, ಸರ್ವಾಂಗ. ಸರ್ವ ಅಂಗಗಳಿಗೂ ಕೂಡ ಲಾಭವನ್ನು ಕೊಡುವಂತ ಶಕ್ತಿ ಇರುವುದು ಸರ್ವಾಂಗಾಸನದಲ್ಲಿ. ನಮಗೆ ಅನೇಕ ಸರಿ ಆರಾಮ ಇಲ್ಲದೆ ಇರುವ ಸಮಯದಲ್ಲಿ ಟ್ಯಾಬ್ಲೆಟ್ ತಗೊಂಡಿರ್ತೀವಿ, ಏನಾಗುತ್ತೆ ಅವಾಗ? ಬಾಡಿಯಲ್ಲಿ ವೀಕ್ನೆಸ್ ಆಗುತ್ತೆ ಅಲ್ವಾ? ನಿಶಕ್ತಿ ಅಂತ ಹೇಳ್ತೀವಿ. ನಿಶಕ್ತಿ ಆಗ್ತದಿಲ್ಲ, ಕ್ರ್ಯಾಂಪ್ ಬರುವಂಥದ್ದು, ಸುಸ್ತಾಗುವಂಥದ್ದು, ನಡಿಲಿಕ್ಕಾಗದೇ ಇರುವಂಥದ್ದು, ಹೆಚ್ಚು ಹೊತ್ತು ಮಾತಾಡಲಿಕ್ಕಾಗದೇ ಇರುವಂಥದ್ದು, ಏನು ಊಟ ಸೇರದೇ ಇರುವಂಥದ್ದು, ಯಾವುದನ್ನು ಆಸಕ್ತಿ ಇಲ್ಲದೆ ಇರುವುದು ಆಗ್ತದ ಇಲ್ಲ ಆರಾಮಿಲ್ಲದಾಗ. ಆ ಥರ ಸಂದರ್ಭದಲ್ಲಿ ಸರ್ವಾಂಗಾಸನವನ್ನ 5 ನಿಮಿಷ ಅಥವಾ 3 ನಿಮಿಷ ಪ್ರಾಕ್ಟೀಸ್ ಮಾಡಿ ಮತ್ತೆ ಶರೀರಕ್ಕೆ ಕಳೆದು ಹೋದ ಚೈತನ್ಯವನ್ನು ಮತ್ತೆ ವಾಪಸ್ ಶರೀರಕ್ಕೆ ಕೊಡ್ಬೋದು. ಇದು ಸರ್ವಾಂಗಾಸನದ ಒಂದು ವಿಶೇಷ ಬೆನಿಫಿಟ್, ಸ್ಪೆಷಲ್ ಬೆನಿಫಿಟ್. ಗೊತ್ತಾಯ್ತಲ್ಲ? ಸರ್ವಾಂಗಾಸನ ಮಾಡಿ ಶರೀರಕ್ಕೆ ಎನರ್ಜಿಯನ್ನು ತಂದ್ಕೊಳ್ಬಹುದು. ವೀಕ್ನೆಸ್ ಆದಾಗ, ಬಾಡಿ ವೀಕ್ನೆಸ್ ಆದಾಗ, ಸೊ ಅದು ಸರ್ವಾಂಗಾಸನದ ಲಾಭ. ಇನ್ನೊಂದು ಲಾಭ ಏನು? ಥೈರಾಯ್ಡ್ ಗ್ಲ್ಯಾಂಡ್, ಥೈರಾಯ್ಡ್ ಗ್ರಂಥಿ, ಅದರ ಕಾರ್ಯದ ಶಕ್ತಿಯನ್ನ ಮತ್ತು ವ್ಯಾಪ್ತಿಯನ್ನ ಹೆಚ್ಚು ಮಾಡುವಂತ ಆಸನ ಸರ್ವಾಂಗಾಸನ. ಇದರ ಜೊತೆಗೆ ಕಾಲುಗಳಿಗೆ ವಿಶೇಷವಾದಂಥ ಲಾಭ. ಕಾಲುಗಳಿಗೆ ಹೆಚ್ಚಿನ ವಿಶ್ರಾಂತಿಯನ್ನು ಕೊಡುವ ಆಸನವೂ ಕೂಡ ಸರ್ವಾಂಗಾಸನ. ಸೊ ಇದಿಷ್ಟೆಲ್ಲ ಬೆನಿಫಿಟ್ ಇದೆ ಸರ್ವಾಂಗಾಸನ. ಥೈರಾಯ್ಡ್ ಗ್ರಂಥಿ ವೈಪರೀತ್ಯಕ್ಕೆ ಹೋಯ್ತು ಅಂದ್ರೆ, ವಿಪರೀತ ಆಯಿತು ಅಂದ್ರೆ ಶರೀರದಲ್ಲಿ ಇಂಬ್ಯಾಲೆನ್ಸ್ ಆಗುತ್ತೆ. ಅದರ ಬ್ಯಾಲೆನ್ಸಿಂಗ್ ಮಾಡುವಂತ ಕೆಲಸವನ್ನ ಸರ್ವಾಂಗಾಸನ. ಎಷ್ಟೊತ್ತಿರ್ಬೇಕು ಇದೆಲ್ಲ ಲಾಭ ಆಗ್ಬೇಕಾದ್ರೆ? ಜಸ್ಟ್ ಗೋ ಅಂಡ್ ಕಮ್ಮ, ಅಥವಾ ಅಲ್ಲಿ ಹೋದ್ಮೇಲೆ ಎಷ್ಟು ಬೇಕು? ಮಿನಿಮಮ್ 3 ಮಿನಿಟ್ಸ್, ಮಿನಿಮಮ್ 3 ನಿಮಿಷ ಆ ಸ್ಥಿತಿಯಲ್ಲಿ ಇರ್ಬೇಕು. ಆವಾಗ ಅದ್ರ ಬೆನಿಫಿಟ್ ಚಾಲು ಆಗತ್ತೆ. ಗೊತ್ತಾಯ್ತಲ್ಲ? ಸೊ ಮಿನಿಮಮ್ 3 ಮಿನಿಟ್ ಆಸನದಲ್ಲಿದ್ದಾಗ ಅದು ಸರ್ವಾಂಗಾಸನ ಲಾಭ ಆಗ್ತದೆ. ಜಸ್ಟ್ ಹೋಗಿ ಬಂದ್ಬಿಟ್ವಿ ಅಂತ ಅಂತಲ್ಲ, ಅವಾಗ ಈ ತರ ಸರ್ವಾಂಗಾಸನವನ್ನ ಯಾವ್ಯಾವ ತರ ಮಾಡಬಹುದು? ಶೇರ್ ಸರ್ವಾಂಗಾಸನ ಮಾಡ್ಬೋದು, ವಾಲ್ ಸಪೋರ್ಟ್ ಸರ್ವಾಂಗಾಸನ ಮಾಡ್ಬೋದು, ಬೂಸ್ಟರ್ ಸಪೋರ್ಟ್ ಸರ್ವಾಂಗಾಸನ ಮಾಡ್ಬೋದು, ಬ್ಲಾಂಕೆಟ್ ಸಪೋರ್ಟ್ ಸರ್ವಾಂಗಾಸನ ಮಾಡ್ಬೋದು, ಬೆಲ್ಟ್ ಹಾಕೊಂಡು ಸರ್ವಾಂಗಾಸನ ಮಾಡ್ಬೋದು. ಗೊತ್ತಾನೆ? ಎಲ್ಲ ಸರ್ವಾಂಗಾಸನ ಯಾವ್ದು ಬೇಕಾದ್ರೂ ಉಪಯೋಗಿಸ್ಕೊಂಡು ಸರ್ವಾಂಗಾಸನ, ದಂಡ ಇಟ್ಕೊಂಡು ಸರ್ವಾಂಗಾಸನ ಮಾಡ್ಬೋದು. ದಂಡ ಬ್ಯಾಗಿಗೆ ಸಪೋರ್ಟ್ ತಗೊಂಡು ಸರ್ವಾಂಗಾಸನ ಮಾಡ್ಬೋದು, ಕೈ ಹತ್ರ ಅದನ್ನು ಮಾಡ್ತೀವಿ ಸರ್ವಾಂಗಾಸನ. ಬೆಲ್ಟ್ ಕೈ ಹಾಕಿ ಬ್ರಿಕ್ ಇಟ್ಕೊಂಡು ಸರ್ವಾಂಗಾಸನ ಮಾಡಲಿಕ್ಕಾಗಲ್ಲ. ಬ್ರಿಕ್ ನೋಡ್ತಾ ಸರ್ವಾಂಗಾಸನ ಮಾಡಬೇಕು. ಎರಡೂ ಬೆಲ್ಟ್ ಅನ್ನ ಕೈ ಅಗಲ ಆಗದಂತೆ ಬೆಲ್ಟ್ ಯಾಕೆ ಹಾಕೋದು? ಯಾಕೆ ಹಾಕೋದು? ಅಶ್ವಿನಿ ಬನ್ನಿ. ಈಗ ಸರ್ವಾಂಗಾಸನ ಎಲ್ಲರಿಗೂ ಮಾಡ್ಲಿಕ್ಕೆ ಕಷ್ಟ ಆಗತ್ತೆ, ಅದಕ್ಕೆ ಸರ್ವಾಂಗಾಸನ ಮಾಡಿಸ್ಬೇಕು. ಯಾವ ತರ ಮಾಡಿಸ್ಬೇಕು? ಬನ್ನಿ. ಒಂದು 2 ತರದ್ದು ಒಂದು ಬೆಲ್ಟ್ ತಗೊಂಡ್ಬನ್ನಿ. ಈಗ ಸ್ವಲ್ಪ ಹಿಂದೆ ಇನ್ನು ಹಿಂದೆ ಬಸ್ ಹಾಗೆ ಇಟ್ಕೊಳ್ಳಿ, ಹಿಂದೆ ಬಸ್ ಸಾಕು. ನೋಡಿ, ಈಗ ನಾನು ನೀವು ಇದನ್ನು ನೋಡ್ಕೋಬೇಕು. ಈಗ
ಇವರಿಗೆ ಸರ್ವಾಂಗಾಸನ ಮಾಡೋದು ಸದ್ಯಕ್ಕೆ ಕಷ್ಟ. ಎತ್ತಿ ಮೇಲೆ ಕಾಲು. ನೋಡಿ ಕಷ್ಟ ಆಗತ್ತಲ್ವಾ? ಇಷ್ಟು ಎತ್ತಿದ್ರಿ, ಈಗ ಇಷ್ಟು ಅವ್ರ ಪ್ರಯತ್ನ ಬರುತ್ತೆ ಅಲ್ವಾ? ನಾನೇನ್ ಮಾಡ್ತೀನಿ ನೋಡ್ತಾ ಈಗ, ಸಣ್ಣ ಕೆಲಸ ಮಾಡ್ತೀನಿ, ಉಳಿದೆಲ್ಲ ಅವರೇ ಮಾಡ್ತಾರೆ. ಜೋಡಿಸಿ ನೋಡಿ, ನಾನೇನ್ ಮಾಡ್ತೀನಿ ಅಂದ್ರೆ ನನ್ನ ಕೈ ಒತ್ತಿ, ನನ್ನ ಕೈಯನ್ನು ಕಾಲಿಂದ ಒತ್ತಿ 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 ಬಂದ್ರ ಇಲ್ಲ ಅವರು ಮೇಲೆ ಗೊತ್ತಾಯ್ತಲ್ಲ? ವಾಪಸ್ ಮಲ್ಕೊಂಡಿದ್ದೀವಿ, ಸ್ವಲ್ಪ ಹಿಂದೆ ಬಸ್ ಸಾಕು ಸಾಕು. ಈಗ ನೋಡಿ, ಸರ್ವಾಂಗಾಸನ ಕೆಲವರು ಏನ್ ಮಾಡ್ತಾರೆ, ಕಾಲಿನ ಎರಡು ಕಾಲಿಗೆ. ಈಗ ನೋಡಿ, ಕೆಲವರು ಸರ್ವಾಂಗಾಸನ ಮಾಡ್ತಾರೆ, ಅವ್ರೇನ್ ಮಾಡ್ತಾರೆ ಅಂದ್ರೆ ಪೂರಾ ಕಾಂಟ್ರಾಕ್ಟ್ ತಗೊಂಡು ಸೀದಾ ಎತ್ತಿ ಮೇಲೆ ಹೀಗೆ ಮಾಡ್ತಾರ ಇಲ್ಲ? ಹೀಗೆ ಮಾಡಬಾರ್ದು. ಮಾಡಿಸುವಾಗ ಮಾಡುವವರಿಗೆ ವಿಶ್ವಾಸ ಬರಬೇಕು, ಆ ತರ ಮಾಡ್ತಾರೆ. ಅವ್ರಿಗೆ ಏನಿಸ್ತದೆ, ನಾನು ಪ್ರಯತ್ನ ಮಾಡಿದ್ದೆ, ಅವ್ರಿಗೆ ಎಷ್ಟು ಸಪೋರ್ಟ್ ಮಾಡಿದ್ದಾರೆ ಅಷ್ಟೇ. ನಮ್ ಸಪೋರ್ಟ್ ಎಷ್ಟಿರ್ಬೇಕು, ಅವ್ರ ಪ್ರಯತ್ನ ಎಷ್ಟಿರ್ಬೇಕು, ನಮ್ ಸಪೋರ್ಟ್ ಎಷ್ಟು, ಅವ್ರ ಎಫರ್ಟ್ ಎಷ್ಟು ಹೇಳಿ. ಶಿಕ್ಷಕರ ಸಪೋರ್ಟ್ ಎಷ್ಟು, ನನ್ನ ಸಪೋರ್ಟ್ ಅಲ್ಲ, ನನ್ನ ಸಪೋರ್ಟ್ ಅಲ್ಲ ನಾನು ಹೇಳ್ತಾರೆ. ಶಿಕ್ಷಕರ ಸಪೋರ್ಟ್ ಎಷ್ಟು ಕೊಡಬೇಕು, ಅವ್ರ ಎಫರ್ಟ್ ಎಷ್ಟು ಆಗ್ತದೆ. 75% ಅವ್ರದ್ದು ಕಲಿಯೋದು, 25% ನಾವು. ಗೊತ್ತಾಯ್ತಲ್ಲ? ನಾವು 75 ಅಂದ್ರೆ 25 ಅಂದ್ರೆ ಅವ್ರು ಯಾಕೆ ಬರ್ಬೇಕು ನಮ್ಮ ಹತ್ರ ಅಲ್ವಾ? ಮೇಲ್ ಬನ್ನಿ, ಮೇಲ್ ಕೂತ್ಬಿಟ್ಟು. ಈಗ ನೋಡಿ, ಕೈ ಕೈ ಹಿಂದುಗಡೆ ಹೋಗಲ್ಲ, ಅದಕ್ಕೋಸ್ಕರ ಬೆಲ್ಟ್ ಹಾಕಬೇಕು ಆಯ್ತಾ? ಹಾಗೆ ಕೈ ಬೆಂಡ್ ಮಾಡಿ, ಹೀಗೆ ಬೆಂಡ್ ಮಾಡಿ, ಹೀಗೆ ಇಟ್ಕೊಳ್ಳಿ ಕೈ. ನಿಮಗೆ ಇಷ್ಟು ಈಗ ನೋಡಿ, ಇಷ್ಟಕ್ಕೆ ಬಿಗಿ ಆಗೋಯ್ತು ಹೌದಾ? ಈಗ ಹಾಗೆ ಮಲ್ಕೊಳ್ಳಿ, ಸ್ವಲ್ಪ ಹಾಗೆ ಆಯ್ತಾ? ಈಗ ನಿಧಾನ ಕಾಲೆತ್ತಿ ಮೇಲೆ. ಎಸ್, ಗೊತ್ತು ಮಾಡಿದ್ರೆ ಹಾಗೆ ಹೀಗೆ ಇಟ್ಕೊಳ್ಳಿ. ಹಾಗೆ ಟ್ರೈ ಮಾಡಿ. ಅವರೇ ನಿಂತ್ರಲ್ಲ, ಅವ್ರು ನಿಂತ್ಕೊಳ್ಳಿಕ್ಕೆ ಆಗ್ತಾ ಇಲ್ಲ. ಈಗ ನಿಂತ್ರೆ ಯಾಕೆಂದ್ರೆ ಹೇಳಿ, ಬೆಲ್ಟಿನ ಕಾರಣ ಅವರು ಸರ್ವಾಂಗಾಸನ ಮಾಡ್ಬಿಟ್ರು. ಈಗ ಹೌದಾ? ಇಲ್ಲ ಅವಾಗ ಹಿಡಿಬೇಕಿತ್ತು, ಈಗ ಹಿಡಿಬೇಕಂತಿಲ್ಲ, ಬೆಲ್ಟ್ ಇದೆ. ಏನ್ರಿ ಕಂಫರ್ಟೇಬಲ್ ಇದೆಯಲ್ಲ? ಬನ್ನಿ, ವೆರಿ ಗುಡ್. ಈ ತರ ಬೆಲ್ಟ್ ಅನ್ನು ಹಾಕೊಂಡು ಗೋಡೆಗೆ ಕಾಲು ಕೊಟ್ಟು ಅಭ್ಯಾಸ ಮಾಡಬಹುದು. ಭಕ್ತಿ ಯೋಗ ನಮಗೆ ಶಕ್ತಿಯನ್ನು ಕೊಡುವಂಥದ್ದು. ಎರಡು ಭಕ್ತಿ, ಒಂದು ದೈವ ಭಕ್ತಿ, ದೇಶಭಕ್ತಿ, ಇದನ್ನು ಜೋಡಿಸಿಕೊಂಡು ಜೀವನ ನಡೆಸಿದಾಗ ನಮ್ಮ ಜೀವನಕ್ಕೆ ಬಹಳ ದೊಡ್ಡ ಅರ್ಥ.